ಈಶ್ವರನ್ ನೆನೆಟಿವ್ ತ್ರಿಮೂರ್ತಿಗಳು ಅವರಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನ ಅಂಶ. ಹಾಗಾಗಿ ಅವರ ಅಂಶ ಆದ್ಮೇಲೆ ಆ ಬ್ರಹ್ಮಲೋಕಕ್ಕೆ ಭಗವಂತನ ಲೋಕಕ್ಕೆ ಹೋಗತಕ್ಕಂಥದ್ದು ದೂರ ಆಗಲಿಕ್ಕಿಲ್ಲ. ಯಾವಾಗ ಆಗುತ್ತೆ ಅಂದ್ರೆ ಗುರುವಿನ ಕೃಪಾ ಕಟಾಕ್ಷ ಇಲ್ಲೇ ಇರುವಾಗ. ಹಾಗಾಗಿ ಅಂತಹ ಗುರುಗಳ ಕೃಪಾ ಕಟಾಕ್ಷವನ್ನು ನಾವು ಪಡೆದುಕೊಳ್ಬೇಕು ಅಂತಂದ್ರೆ ಇಂತಹ ಒಂದು ಸಜ್ಜನರ ಸರ್ವಜ್ಞ ಅದೇ ಮಾತು ಹೇಳ್ತಾರೆ, ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ತೊಳೆದಂತೆ ದುರ್ಜನರ ಸಂಘವನ್ನು ಬಚ್ಚಲಿನ ರುಚಿನಂತಕ್ಕೂ ಕಾರಣ ಸರ್ವಜ್ಞ ಹಾಗೆ ಅಂತೀವಿ. ಅಂತ ಸಜ್ಜನರ ಸಂಘಕ್ಕೆ ನಾವು ಬಂದಾಗ ಮಾತ್ರ ಬಹುಶಃ ನಾವು ತಿಳಿದೇನೋ ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಶೂನ್ಯಾಗಿ ಯಾವ ರೀತಿ ಭಗವಂತನ ಸಾಕ್ಷಾತ್ಕಾರಕ್ಕೆ ಹೋಗೋದಕ್ಕೆ ಸುಲಭವಾದ, ಸರಳವಾದ, ಸುಲಲಿತವಾದ ಮಾರ್ಗವನ್ನು ಹೇಳ್ಕೊಡ್ತಾರೆ ಅನ್ನೋದಕ್ಕೆ, ಮತ್ತು ಈ ನಮ್ಮ ಜೀವನದಲ್ಲಿ ಏನೆಲ್ಲ ಎಷ್ಟೆಲ್ಲ ಅವಕಾಶಗಳು ಬರ್ತದೆ ಅದನ್ನು ನಾವು ಸದುಪಯೋಗ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ ಅನ್ನೋದಕ್ಕೆ ಒಂದು ಚಿಕ್ಕ ಕಥೆಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ತದನಂತರ ಸಮಯ ಇದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತೇನೆ. ಅವ್ರಿಗೆ ಒಬ್ಬ ಮೀನುಗಾರ ಇರ್ತಾನೆ. ಆ ಮೀನುಗಾರನಿಗೆ ಕಿತ್ತು ತಿನ್ನತಕ್ಕಂಥ ಬಡತನ, ಆಸ್ಕೊಂಡ್ರೆ ಒಟ್ಕೊಳ್ಳೋದಕ್ಕಿರಲ್ಲ, ಒಟ್ಕೊಂಡ್ರೆ ಆಸ್ಕೊಳ್ಳೋದಕ್ಕಿರಲ್ಲ. ಆದ್ರೂ ಅವನು ಮೀನುಗಾರನ ವೃತ್ತಿಯನ್ನ ನಿರಂತರವಾಗಿ ಅವಲಂಬಿಸ್ತಾ ಅದರಲ್ಲೇ ತನ್ನ ಜೀವನೋಪಾಯವನ್ನು ಮಾಡಿಕೊಳ್ತಾ ಇರ್ತಾನೆ. ಹೀಗೆ ಇರ್ಬೇಕಾದ್ರೆ ಒಂದು ಸಾರಿ ಇಂತಹ ಮಹಾತ್ಮರೊಬ್ಬರು ಅವರು ಊರಿಗೆ ಬರ್ತಾರೆ. ಊರಿಗೆ ಬಂದಾಗ ಅವರಲ್ಲಿ ಅವರು ವಿನ್ನಪ ಮಾಡ್ಕೊಳ್ತಾರೆ, ಏನಂತ, ನಾನು ಎಷ್ಟು ಶ್ರಮ ಪಟ್ಟರು ಹ್ಯಾಂಡ್ ಟು ಮೌತ್ ಫೀಡಿಂಗ್ ಆ ಥರ ಆಗ್ತಾ ಇದೆ, ನನ್ನ ಜೀವನ ಹಸನಾಗ್ಲಿಕ್ಕೆ ಕಾರಣ ಆಗ್ತಾ ಇಲ್ಲ. ನೀವು ಏನಾದರೂ ನನಗೆ ಸ್ವಲ್ಪ ಮಾರ್ಗದರ್ಶನ ಮಾಡಿ ಅಷ್ಟೇ ಎಲ್ಲ ಆಶೀರ್ವಾದ ಮಾಡಿ ಹಾಗೆ ಅಂತ. ಅವಾಗ ಮಹಾತ್ಮರ ಅವ್ರ ಮುಖವನ್ನು ನೋಡಿ ಹೇಳ್ತಾರೆ, ನಿನಗೆ ಯಾವುದೋ ಒಂದು ಅದೃಷ್ಟ ಬರೋದ್ರಲ್ಲಿದೆ, ಆದರೆ ಆ ಭಗವಂತನಲ್ಲಿ ಅಚಲವಾದ ನಂಬಿಕೆಯನ್ನಿಟ್ಟು ನಂತರ ನಿನ್ನ ವೃತ್ತಿಯನ್ನು ಹೀಗೆ ಮುಂದುವರಿಸು ಹಾಗೆ ಅಂತೇಳಿ. ಇವರು ಹೇಳು ಹೋಗ ಆದ್ಮೇಲೆ ಒಂದಿನ ಅವನು ಅಂದ್ಕೊಳ್ತಾನೆ, ಆ ಮಹಾತ್ಮರು ಹೇಳಿದಾರಲ್ಲ, ಹಾಗಾಗಿ ನನಗೇನೋ ಒಂದು ಬರುವುದು ಹಾಗೆ ಅಂತೇಳಿ ಒಂದು ದಿನ ಶ್ರದ್ಧೆಯಿಂದ ಬೆಳಗ್ಗೆನೆ ನೋಡ್ತಾರೆ. ಮೀನು ಹಿಡಿಯೋದಕ್ಕೆ ಹೋಗ್ಬೇಕು. ಅದರ ದುರಾದೃಷ್ಟವಶಾತ್ ಬೆಳಕಾಗಿರಲ್ಲ. ಯಾವಾಗ ಬೆಳಕಾಗಿರಲ್ಲ, ತೊಳೆದುಕೊಂಡು ಆ ಸಮುದ್ರದ ಹತ್ರ ಹೋಗ್ತಾನೆ. ಸ್ವಲ್ಪ ದೂರ ಆದ ಮೇಲೆ ಅವ್ರ ಕಾಲಿಗೆ ಏನೋ ಒಂದು ತಾಗುತ್ತೆ. ಏನೋ ತಾಗ್ತದೆ ಹಾಗೆ ಅಂತೇಳಿ ಮುಂದುವರ್ಕೊಂಡು ಹೋಗೋ ಬದಲಿಗೆ ಕೆಳಗೆ ಬಿಟ್ಟು ನೋಡ್ತಾನೆ. ಆ ಕತ್ತಲಲ್ಲಿ ಒಂದು ಚೀಲ ಇರ್ತದೆ. ಆ ಚೀಲವನ್ನು ಅವನು ಹೆಗಲ ಮೇಲೆ ಹಾಕೊಂಡು ಹಾಗೆ ಮುನ್ನಡೀತಾ ಎಲ್ಲಿ ಮೀನು ಹಿಡಿಬೇಕು ಅಲ್ಲಿ ಹೋಗಿ ಕೂತ್ಕೊಳ್ತಾನೆ ಸೂರ್ಯರಶ್ಮಿಗೋಸ್ಕರ. ಆ ಸೂರ್ಯರಶ್ಮಿ ಬರೋ ಸ್ವಲ್ಪ ತಡ ಆಗಿದ್ರಿಂದ ಇವನೇನು ಅಂದ್ಕೊಳ್ತಾನೆ, ಇವರು ಚೀಲ ತಂದಿದ್ದೀನಲ್ಲ, ಇದರಲ್ಲೇನಿದೆ ನೋಡೋಣ ಅಂತ ತೆಗಿತಾನೆ. ಅದರಲ್ಲಿ ಕಲ್ಲಲ್ಲಿ ಇರ್ತವೆ. ಆ ಕಲ್ಲುಗಳನ್ನ ನೋಡ್ತಾ ಅವನಿಗೆ ಅದರಿಂದ ಏನೋ ಅವರು ಆಟ ಆಡ್ಬೇಕಾಗೆ ಅಂತ ಅನ್ಸುತ್ತೆ. ಒಬ್ಬೊನ್ನೇ ಕಲ್ಲು ತಗೊಂಡು ಸಮುದ್ರಕ್ಕೆ ಜೋರಾಗಿ ಎಸೆಯೋದು. ಅದು ದೂರ ಹೋದಾಗ ಹಾ ಅಂತ ಖುಷಿ ಪಡೋದು. ಯಾಕೆ, ಆ ಕಲ್ಲು ಹೋಗಿ ಬಿದ್ದಾಗ ನೀರಿನಲ್ಲಿ ಏನೋ ಅನ್ನತಕ್ಕಂಥದ್ದು ಇವನಿಗೆ ಇನ್ನೊಂದು ಆಟ ಆಗುತ್ತೆ. ಈ ಮಧ್ಯೆ ಸೂರ್ಯರಶ್ಮಿಯನ್ನು ಬಂದಿರಲ್ಲ. ಹಾಗಾಗಿ ಅದರಲ್ಲಿ ಬೇಕಾದಷ್ಟು ಕಲ್ಲಲ್ಲಿರುತ್ತೆ. ಎಲ್ಲ ಕಲ್ಲನ್ನು ಎತ್ತಿ 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 ಎಸೆಯೋದು. ಕೊನೆಗೆ ಸೂರ್ಯರಶ್ಮಿ ಬಂದು ಬೀಳುತ್ತೆ. ಆ ಬೀಳೋ ಸಮಯಕ್ಕೆ ಸರಿಯಾಗಿ ಕೊನೆ ಕಲ್ಲು ಇವ್ರ ಕೈನಲ್ಲಿರುತ್ತೆ. ಆ ಸೂರ್ಯರಶ್ಮಿ ಆ ಕಲ್ಲದ ಮೇಲೆ ಬಿದ್ದಾಗ ಅದು ಪಳ 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 ಅಂತ ಹೊಳೆಯೋದಕ್ಕೆ ಶುರುವಾಗುತ್ತೆ. ಏನಿದೆ ರೀತಿ ಹೊಳಿತಾ ಇದೆಯಲ್ಲ ಹಾಗೆ ಅಂತ ನೋಡಿದಾಗ ಅದು ಸಾಮಾನ್ಯ ಕಲ್ಲಾಗಿರಲ್ಲ, ಒಂದು ಮುಕ್ತಾಗಿರುತ್ತೆ. ಒಂದು ವೇಳೆ ಆ ಅನನ್ಯವಾದ ರತ್ನ ಮುತ್ತು ಅವನ ಇಡೀ ಚೀಲದಲ್ಲಿ ಇದ್ದಿದ್ದು ಅವನೇನಾದ್ರೂ ವಶಪಡಿಸ್ಕೊಂಡಿದ್ದಿದ್ರೆ ಬಹುಶಃ ಅವರಿಗೆ ದೊಡ್ಡ ಶ್ರೀಮಂತ ಆಗ್ತಾ ಇಲ್ಲ. ಅಷ್ಟೇ ಅಲ್ಲ, ಜೀವನ ಹಸನ ಆಗೋದು. ದುರದೃಷ್ಟವಶಾತ್ ಕೊನೆ ಕಲ್ಲು ಅವನ ಕೈನಲ್ಲಿದೆ. ಆ ಕಲ್ಲಿನಲ್ಲಿ ಅಲ್ಪ ಸ್ವಲ್ಪ ಆದಾಯ ಬರ್ತದೆ. ಜೀವನದ ಮಟ್ಟ ಮತ್ತೆ ಸುಧಾರಿಸಲಿಕ್ಕೆ ಸಾಧ್ಯ ಆಗಲ್ಲ. ಅವನಿಗೆ ಬೇಕಾದಷ್ಟು ಅತುಲವಾದ ಐಶ್ವರ್ಯ ಅಂತದ್ದು ಬಂತು ಜೀವನದ ರೂಪದಲ್ಲಿ, ಅದನ್ನು ನಾವು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾಕೆ, ಅವನು ವಿವೇಕ ಸ್ವಲ್ಪ ಯೋಚನೆ ಮಾಡಿದ್ದಿದ್ರೆ, ಬೆಳಕರಿಲಿ ನೋಡೋಣ ಅಂತ ಅಂದಿದ್ದಿದ್ರೆ, ಅಥವಾ ಬೆಳಕರಿದ ಆದ್ಮೇಲೂ ಅದನ್ನು ಒಂದ್ಸಾರಿ ಇನ್ಸ್ಪೆಕ್ಷನ್ ಮಾಡಿದ್ದಿದ್ರೆ, ಅಷ್ಟರೊಳಗಡೆ ಅವನು ಯಾಕೆ ಆ ರೀತಿ ಮಾಡ್ದ ಅಂತಂದ್ರೆ ಅದು ವಿಧಿ ಲಿಖಿತ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ. ಗುಂಡಪ್ಪನವ್ರ ಕಡೆ ಹೇಳ್ತಾರೆ, ವಿಧಿಗೆ ಕಾರ್ಯನಕ್ಷೆಯನ್ನು ವಿಧಿಸಲು ಹೋಗದಿರು,
ಅಧಿಕಾರಿ ನೀನಲ್ಲ, ವಿಧಿ ಬೆಪ್ಪನಲ್ಲ, ಅನವರಿತು ವಿಧಿತಾನೆ ಕುದುರಿಸುವವನು ಎಲ್ಲವರು ಅದಕ್ಕದಿರು ನೀನವನ. ನಾವು ಏನೋ ಮಾಡಕ್ಕೆ ಹೋಗ್ತೀವಿ, ಆದರೆ ನಿನ್ನ ಹಿಂದಿನ ಜನ್ಮದ ಏನು ಪಾಪಕರ್ಮಗಳು ಋಣಶೇಷ ಇದೆ, ಸಂಚಿತ ಕರ್ಮ, ಪ್ರಾರಬ್ಧ ಕರ್ಮ, ಆಗಾಮಿ ಕರ್ಮ, ಈ ಋಣಶೇಷಗಳ ಮೂಲಕ ನೀನು ತನ್ಮೂಲಕ ಒಳ್ಳೆಯದನ್ನು ಮಾಡಿಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋದಾದ್ರೆ ಇಂತಹ ಅನೇಕ ಸಂತರ ಮಾರ್ಗದರ್ಶನದಿಂದ ಖಂಡಿತ ಸಾಧ್ಯ ಆಗ್ತದೆ. ಒಂದು ನೀರು ಕಲುಷಿತ ಆಗಿರತಕ್ಕಂಥ ನೀರಿನ ಹತ್ರ ಹೋದಾಗ ನಮಗೆ ಗಲೀಜ್ ಕಾಣುತ್ತೆ. ಇಲ್ಲಿ ಒಂದು ನಿದರ್ಶನ ಹೇಳ್ತೀನಿ. ಬುದ್ಧ ದೇವ ತನ್ನಷ್ಟು ತಾನೇ ಅನೇಕ ಕಡೆ ಪ್ರವಚನ ಮಾಡಲಿಕ್ಕೆ ಹೋಗ್ತಾ ಇರ್ತಾನೆ. ಈಗಿನ ತರ ಮಿನರಲ್ ವಾಟರ್, ಬಿಸ್ಲರಿ ವಾಟರ್ ಯಾವುದು ಇರಲಿಕ್ಕಿಲ್ಲ. ಅಲ್ಲಿ ನಿಸರ್ಗದತ್ತವಾಗಿ ಸಿಗತಕ್ಕಂಥ ನೀರನ್ನೇ ಉಪಯೋಗಿಸ್ತಾ ಇದ್ದಂಥ ಸಮಯ. ಬುದ್ಧ ದೇವ ತನ್ನ ಶಿಷ್ಯರಿಗೆ ಹೇಳ್ತಾರೆ, ನೋಡಪ್ಪ ನೀರು ತಗೋಪ್ಪ ಹಾಗೆ ಅಂತೇಳಿ. ಅದೇ ಸಮಯದಲ್ಲಿ ಆಗಿನ ಕಾಲದ ಮಹಾನ್ ನಾಟ್ಯ ಚತುರೆ, ಅನುಭವ ಸುಂದರಿ ಆಮ್ರಪಾಲಿ ಅಲ್ಲಿ ಬರ್ತಾಳೆ. ಬಂದು ಗುರುಗಳೇ, ನಾನು ಜೀವನದಲ್ಲಿ ಏನೆಲ್ಲ ಎಷ್ಟೆಲ್ಲ ಮಾಡಬಾರ್ದು ಎಲ್ಲ ಮಾಡಿಬಿಟ್ಟಿದ್ದೀನಿ, ನನಗೆ ಪ್ರಾಯಶ್ಚಿತ್ತ ಆಗಬೇಕು. ಅದಕ್ಕೆ ಕಾರಣ ಅದಕ್ಕೆ ಮೊದಲೇ ಆ ಶಿಷ್ಯನ ಅಂದರೆ ಬುದ್ಧದೇವರ ಶಿಷ್ಯನ ಒಂದು ಸಂಘವನ್ನು ಮತ್ತೊಂದು ಮಗಳು ನೋಡಿದಾಗ ಅವಳಿಗನ್ನಿಸ್ತು, ಯಾವುದೋ ಒಂದು ಸಮಯದಲ್ಲಿ ಮಾಗಿನ ಸಮಯದಲ್ಲಿ ಜೀವನವನ್ನು ತನ್ನ ಮೂಲಕ ಭಗವಂತನ ಸಾಕ್ಷಾತ್ಕಾರಕ್ಕೆ ಅರ್ಪಿಸಬೇಕು ಆಗಿರತಕ್ಕಂಥ ಮನಸ್ಸು ಮೂಡಿದಾಗ ಬುದ್ಧದೇವರು ಬರ್ತಾಳೆ. ಬಂದಾಗಲ್ಲಿ ಗುರುಗಳೇ, ನಾನಿಷ್ಟೆಲ್ಲ ಪಾಪಕರ್ಮಗಳನ್ನು ಮಾಡಿದೆ, ಎಷ್ಟೋ ಸಂಸಾರ ನನ್ನಿಂದ ಹಾಳಾಯಿತು. ಯಾಕೆ? ಅವಳ ಒಂದು ಕನ್ನೋಟಕ್ಕೋಸ್ಕರ, ಅವಳ ಒಂದು ನುಡಿಮುತ್ತಗೋಸ್ಕರ ಜನ ಏನಿಲ್ಲ ಎಷ್ಟೆಲ್ಲ ಕೊಡೋದಕ್ಕೆ ರೆಡಿಯಾಗಿರ್ತಾರೆ. ಅಷ್ಟೇ ಅಲ್ಲ, ಆಗಿನ ಕಾಲದಲ್ಲಿ ಅವಳಿಗೆ ಒಂದು ದೊಡ್ಡ ಪಟ್ಟ ಕಟ್ಟಿರ್ತಾರೆ, ಜನಪರ ಕಲ್ಯಾಣಿ ಹಾಗೆ ಅಂತೇಳಿ. ಇಷ್ಟೆಲ್ಲ ಅಂದ್ಮೇಲೆ ಅವಳಲ್ಲಿ ಬಂದಾಗ ಏನು ಮಾಡಿಬಿಡಮ್ಮ ಮಾತಾಡಿ ಸುಮ್ಮನೆ ಕೂತ್ಕೊಳ್ಳಿ ಹಾಗೆ ಅಂತ ಹೇಳ್ತಾರೆ. ಆದರೆ ಇವ್ರು ಹೇಳೋದು, ನಾನು ಸುಮ್ಮನೆ ಕೂತ್ಕೊಳ್ಳೋ ನನ್ನ ಪಾಪಕರ್ಮಗಳು ಎಲ್ಲಿ ಹೋಗ್ತದೆ ಹಾಗೆ ಅಂತ ಹೇಳಿದಾಗ, ನೀನು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡು ಅಂತ ಹೇಳ್ತಾರೆ. ಆ ಬುದ್ಧದೇವ ಶಿಷ್ಯನ ಕಳಿಸಿರ್ತಾನೆ ನೀರು ತರಲಿಕ್ಕೆ. ಆ ಶಿಷ್ಯ ಬಂದು ಹೇಳ್ತಾನೆ, ನೀರು ತುಂಬಾ ಕಲುಷಿತವಾಗಿದೆ, ಈಗಾಗಲೇ ಒಂದು ಎಮ್ಮೆ ಅದರಿಂದ ಆಚೆ ಹೋಗಿದೆ, ಬಂಡಿ ಒಂದು ಹೋಗಿದೆ ಹಾಗೆ ಅಂತ. ಆಯ್ತು ಬಿಡಪ್ಪ ಕೂತ್ವಾಗಿ ಅಂತ ಹೇಳ್ತಾರೆ. ಅದಾದ ಮೇಲೆ ಅವರು ಪ್ರವಚನ ಎಲ್ಲ ಮುಗಿತಕ್ಕಂಥ ಸಮಯಕ್ಕೆ ಬುದ್ಧದೇವ ಮತ್ತೆ ಹೇಳ್ತಾರೆ, ಅವ್ರು ನೀರು ತಗೊಳ್ಬ ಹಾಗೆ ಅಂತ. ಈಗ ಪರಿಶುದ್ಧವಾದ ನೀರು ಅವರಿಗೆ ಸಿಗ್ತದೆ, ಅದನ್ನು ತಗೊಂಡು ಬಂದು ಬುದ್ಧದೇವರು ಕೊಡ್ತಾನೆ. ಹೇಳ್ತಾನೆ, ಏನು ಕಲುಷಿತ ಇರಲಿಲ್ಲ ಗುರುಗಳೇ, ಎಲ್ಲ ತಿಳಿ ನೀರಾಗಿತ್ತು. ಆ ಕಲುಷಿತ ಇದ್ದಿದ್ದನ್ನು ತಿಳಿ ನೀರು ಮಾಡೋದಕ್ಕೆ ಅದಕ್ಕೆ ಬ್ಲೀಚಿಂಗ್ ಪೌಡರ್ ಹಾಕಲ್ಲ, ಹಾಗೆ ಅದರ ಫಿನಾಯಿಲ್ ಹಾಕ್ತಾರೆ, ಯಾವುದೂ ಇಲ್ಲ. ತನ್ನಷ್ಟಕ್ಕೆ ತಾನೇ ಸಮಯದ ಪ್ರಭಾವದಿಂದ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು, ಅದೇ ರೀತಿ ಇಂತಹ ಸಂತರ ಸಮ್ಮುಖದಲ್ಲಿ ನೀವು ಏನು ಮಾಡೋದು ಅವಶ್ಯಕತೆ ಇಲ್ಲ. ಅವರ ಏನು ಒಂದು ಕಣ್ಣೋಟಲ್ಲಿದೆ ಅಥವಾ ಅವರ ಏನೊಂದು ದಿವ್ಯ ಮೂರ್ತಿತ್ವ ಇದೆ, ಅದನ್ನು ನೀವು ಕಣ್ತುಂಬ ತುಂಬಿಕೊಂಡಿದ್ದೆ ಆದರೆ, ಅವ್ರು ಹೇಳ್ತಕ್ಕಂಥ ಮಾತನ್ನು ನೀವು ಕೇಳ್ತಾ ಇದ್ದೆ ಆದರೆ, ಅದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೆ ಆದರೆ, ಆ ಸಂತರ ಒಂದು ದಿವ್ಯ ವಾಣಿಯಿಂದ, ಗುರುಗಳ ಮಾರ್ಗದರ್ಶನದಿಂದ, ಅವರ ಕಣ್ಣೋಟದಿಂದ ಹೊರಹೊಮ್ಮುವ ದಿವ್ಯ ತೇಜಸ್ಸಿನಿಂದ ಯಾವ ರೀತಿ ಆ ನೀರು ಕಲುಷಿತವಾಗಿದ್ದು ಎಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಲಿಕ್ಕೆ ಸಾಧ್ಯ ಆಯಿತು, ಅದೇ ರೀತಿ ನಿಮ್ಮ ಮೈ ಮನಗಳು ಖಂಡಿತ ಶುದ್ಧ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನ ಇಲ್ಲಿ ಖಂಡಿತ ಹೇಳ್ಬೋದು. ಎರಡನೇ ಮಾತಿಲ್ಲ. ಇದನ್ನೇ ಆಮ್ರಪಾಲಿ ಹೇಳ್ತಕ್ಕಂಥವರು ಏನಂತ, ನೀನು ಏನು ಮಾಡಬೇಕಾಗಿಲ್ಲ, ಯಾವ ರೀತಿ ನೀರು ಶುದ್ಧವಾಯಿತು ಅದೇ ರೀತಿ ನಿನ್ನ ಮೈ ಮನಗಳು ಶುದ್ಧವಾಗಲಿಕ್ಕೆ ಸಾಧ್ಯ ಆಗ್ತದೆ. ತನ್ಮೂಲಕ ನೀನು ಮಾಡಿರ್ತಕ್ಕಂಥ ಎಲ್ಲ ಪಾಪಕರ್ಮಗಳು ಶುದ್ಧ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅನ್ನತಕ್ಕಂಥ ಮಾತನ್ನು ಹೇಳ್ತಾರೆ. ಸಾಮಾನ್ಯವಾಗಿ ನಮ್ಮಲ್ಲಿ ಒಂದು ನ್ಯಾಯದಾನ ವ್ಯವಸ್ಥೆಯಲ್ಲಿ ಚಿಕ್ಕ ಕೋರ್ಟಿಂದ ದೊಡ್ಡ ಕೋರ್ಟಿಗೆ ಹೋಗತಕ್ಕಂಥದ್ದು, ಲೋಯರ್ ಕೋರ್ಟಿಂದ ತದನಂತರ ಹೈಕೋರ್ಟು, ತದನಂತರ ಸುಪ್ರೀಂ ಕೋರ್ಟ್ನಲ್ಲಿ ರಿವಿಷನ್ನು, ಅದಾದ ಮೇಲೆ ಕೊನೆಗೆ ಎಲ್ಲ ನಾಗರಿಕರಿಗೂ ಒಂದು ಅವಕಾಶ ಕೊಡ್ತಾರೆ
ರಾಷ್ಟ್ರಪತಿಗಳಲ್ಲಿ ಕ್ಷಮಾದಾನ ಭಿಕ್ಷೆ ಬೇಡಿರ್ತಕ್ಕಂಥ ಅವ್ರು ಮನಸ್ಸು ಮಾಡಿದ್ರೆ ಈ ಎಷ್ಟು ಕೋರ್ಟ್ಗಳು ಶಿಕ್ಷೆ ವಿಧಿಸಿದ್ರೆ ಅದನ್ನು ಅವರಿಗೆ ತೆಗೆದಾಕ್ತಕ್ಕಂಥ ಪವರ್ ಇದೆ. ಪ್ರಾರ್ಥನೆ ಮಾಡತಕ್ಕಂಥದ್ದು. ಅದೇ ರೀತಿ ನೀವು ಏನೆಲ್ಲ ಎಷ್ಟೆಲ್ಲ ಪಾಪಕರ್ಮಗಳನ್ನು ಮಾಡಿದ್ರೂ ಕೆಲವು ತಿಳಿದು ಮಾಡಿರ್ಬೋದು, ಕೆಲವು ತಿಳಿದೇನು ಮಾಡಿರ್ಬೋದು. ಆದರೆ ತಿಳಿದು ಮಾಡೋದಕ್ಕೆ ಪ್ರಾಯಶ್ಚಿತ್ತ ಅಂತಂದರೆ ಇಂಥ ಸಂತರ ಸಮ್ಮುಖದಲ್ಲಿ ಬಂದು ಅದನ್ನು ತನ್ಮೂಲಕ ನಾನು ಮಾಡಿದ್ದು ತಪ್ಪು, ಮುಂದೆ ನಾನು ಮಾಡಲಿಕ್ಕಿಲ್ಲ ಅಂತ ನೀವು ಏನು ಪ್ರೇಯರ್ ಮಾಡ್ತೀರಿ, ಅಲ್ಲಿ ರಾಷ್ಟ್ರಪತಿಗಳು ಕ್ಷಮಾದಾನ ಯಾವ ರೀತಿ ನೀಡ್ತಾರೆ ಅದೇ ರೀತಿ ಅವರು ಕ್ಷಮಾದಾನ ಮಾಡತಕ್ಕಂಥದ್ದು ಖಂಡಿತ ಸಾಧ್ಯ ಆಗುತ್ತದೆ. ಹಾಗಾಗಿ ಸಜ್ಜನರ ಸಂಘವನ್ನು ಹೆಜ್ಜೆಯನ್ನು ಸವಿದಂತೆ ದುರ್ಜನರ ಸಂಘವನ್ನು ಬಚ್ಚಲಿನ ರೊಚ್ಚಿನಂತಕ್ಕೂ ಕಾರಣ ಸರ್ವಜ್ಞ ಅಂತ ಏನು ಮಾತು ಹೇಳ್ತಾರೆ. ಅದೇ ಮಾತುಗಳನ್ನು ನಾವು ಸಜ್ಜನರ ಸಂಘದಿಂದ, ತನ್ಮೂಲಕ ಇಂಥ ಮಹಾತ್ಮರ ಸಂಘದಿಂದ, ತನ್ಮೂಲಕ ಗುರುವಿನ ವಾಣಿಯಿಂದ ಗುರು ಏನೆಲ್ಲ ಎಷ್ಟೆಲ್ಲ ಬೇಕಾದ್ರೂ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನರಕೊಲ್ಲಲು ಹರಕಾಯುವನೆ ಹರಹರ ಶ್ರೀಚಂದ್ರ ಸೋಮೇಶ್ವರ ಅಂತ ಭಗವಂತನಿಂದ ಆಗದೆ ಇರತಕ್ಕಂಥದ್ದನ್ನು ಗುರುಗಳು ಮಾಡಲಿಕ್ಕೆ ಖಂಡಿತ ಸಾಧ್ಯ ಆಗ್ತದೆ. ಒಂದು ಮಕ್ಕಳು ಶಾಲೆಗೆ ಹೋಗ್ತದೆ, ಹೋದಾಗ ಅದನ್ನು ತಿದ್ದಿ ತೀಡಿ ಅದನ್ನು ಸಂಸ್ಕಾರವಂತನಾಗಿ ಮಾಡ್ತಕ್ಕಂಥ ಶಕ್ತಿ ಆ ಗುರುಗಳಿಗಿದೆ ಅಂತಂದರೆ, ನಾವೆಲ್ಲ ಬೆಳೆದವರು ದೊಡ್ಡವರಾಗಿರೋರು ನಮ್ಮನ್ನು ತಿದ್ದಿ ತೀಡಿ ಸಂಸ್ಕಾರವಂತರನ್ನಾಗಿ ಮಾಡತಕ್ಕಂಥ ಪವರ್ ಅವ್ರಿಗೆ ಯಾಕಿರಲ್ಲ? ಖಂಡಿತ ಇರ್ತದೆ. ಅರ್ಥ ಮಾಡಿಕೊಳ್ತಕ್ಕಂಥ ರೀತಿ ನೀತಿ ರಿವಾಜುಗಳು ಇದ್ದರೆ ಖಂಡಿತ ಸಾಧ್ಯ ಆಗ್ತದೆ. ಹಾಗೆ ಇರತಕ್ಕಂಥ ಮಾತನ್ನು ಹೇಳ್ತಾ ಕಳೆದ ವಾರ ಆ ಹೂವಿನ ಬಗ್ಗೆ ಹೇಳಿರ್ತಕ್ಕಂಥ 2 ನುಡಿಗಳನ್ನು ಹೇಳಿ ನಾನು ಸ್ಟಾಪ್ ಮಾಡ್ತೀನಿ. ಓಕೆ ಸರ್? ಬನಗಳು ಹರಳಿದ ಹೂಗಳ ನೋಡಿ ನನ್ನಯ ಮನವು ನಲಿಯುತ್ತಿದೆ. ಹರಳಿದ ಹೂಗಳು ನಗುವನ್ನು ಸೂಸಿ ನನ್ನಯ ಮನವನ್ನು ಕರಗುತ್ತಿದೆ. ಹೂವಳು ಬಣ್ಣದ ವೀಣೆಯ ಮಾಡಿ ಹೂವಿನ ಎಡೆಯೊಳು ತಂತಿಯ ಕಟ್ಟಿ. ಹೂವಳು ಬಣ್ಣದ ವೀಣೆಯ ಮಾಡಿ ಹೂವಿನ ಎಡೆಯೊಳು ತಂತಿಯ ಕಟ್ಟಿ. ವೈನಿಕನಾಗಿ ವೀಣೆಯ ನುಡಿಸಲು ಹೂಗಳು ನನ್ನನ್ನು ಕರೆಯುತ್ತಿದೆ. ಹೂಗಳ ಗಮವು ಹೂಗಳ ಸೊಮವು ಹೂಗಳು ಸೂಸುವ ಚೆನ್ನುಡಿ ಚೆಲುವು. ಹೂಗಳ ಗಮವು ಹೂಗಳ ಸೊಮವು ಹೂಗಳು ಸೂಸುವ ಚೆನ್ನುಡಿ ಚೆಲುವು. ಹೂವೇ ನಗುವು ನಗುವೇ ಹೂವು ಎನ್ನುವ ಭ್ರಮೆಯನ್ನು ಬಯಸುತ್ತಿದೆ. ಬನಗಳು ಹರಡಿದ ಹೂಗಳ ನೋಡಿ ನಮ್ಮಯ ಮನವು ನಲಿಯುತ್ತಿದೆ. ಹರಡಿದ ಹೂಗಳು ನಗುವನ್ನು ಸೂಸಿ ನಮ್ಮಯ ಮನವನ್ನು ಕಲಕುತ್ತಿದೆ. ಮಾಲಿಯಾವುದು ದೇಕಿ ಕೈ ಕಲಿಯ ಕೈ ಪುಕ ಪೂರಿ ಪೂರಿ ಚೊಲ್ಲೈ ಕಾಲಿ ಹಮಾರಿ ಬಾರದತಕ್ಕಂಥ ಸಂತ ಕಬೀರ್ ದಾಸರ ಸಂದೇಶ ಏನಿದೆ ಅದಕ್ಕೆ ಪೂರ್ವಕವಾಗಿ ರಚನೆ ಮಾಡಿರ್ತಕ್ಕಂಥ ಈ ಹಾಡನ್ನು ಸದ್ಗುರುಗಳ ಸಮ್ಮುಖದಲ್ಲಿ 2 ನುಡಿ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮುಂದಿನ ಒಂದು ಕಾರ್ಯಕ್ರಮದ ದಿವಸ ಇದನ್ನು ಅರ್ಥವನ್ನು ತಿಳಿಸ್ತಾರೆ. ಯಾಕೆ ಅವರು ನಮಗೂ ಒಂದು ವ್ಯವಸ್ಥೆ ಅಂತಂದರೆ ನಾವು ಅವ್ರ ಮಾತುಗಳನ್ನು ಕೇಳೋಕ್ಕೆ ಆಸಕ್ತಿಯಿಂದ ಮತ್ತೆ ಬರಬೇಕು ನಾವು. ಹಾಗಾಗಿಯೇ ನಾವು ಅವ್ರಿಗೆ ಕಡಿಮೆ ಸಮಯ ಕೊಟ್ಟು ಮುಂದಿನ ಸಮಯನ ಕಾದಿರ್ತೀವಿ. ಬೋಲಿಯೇ ಶ್ರೀ ಸತ್ಯನಾರಾಯಣ ಕವಿ ಸಾಹೇಬ ಕಿ ಜೈ. ಸದ್ಗುರು ಶ್ರೀ ಹನುಮಾನ್ ಸಾಹೇಬ ಕಿ ಜೈ. ಈಗ ಶ್ರೀ ದೀನೇಂದ್ರ ಸಾಹೇಬರು ನಮ್ಮನ್ನು ಕುರಿತು ಒಂದು ಆಧ್ಯಾತ್ಮ ವಿಚಾರವನ್ನು ತಿಳಿಸ್ಬೇಕಾಗಿ ಕೇಳ್ತಾ ಇದ್ದೀನಿ. साहब जी आपसे निवेदन करता हूँ
अभिलाष साहब का साकी लेके हमको उसका अर्थ बताइए साहब जी। एक साकी अभिलाष साहब का मैं बहुत पसंद करता हूँ साहब जी। उसका ग्रंथ ही ना किताब बहुत अच्छा है, पढ़ रहा हूँ सबको। वो हिंदी का कन्नड़ का ट्रांसलेशन करके हर प्रोग्राम में कर रहा हूँ। और इधर और अमर जो जी ये साहब ने जगह दिया है पसंद करने के लिए। हर छोटा सा उधर करूँगा, उधर नहीं आपसे निवेदन है सर जी। इसको लगा बड़ा स्टैंड है कुछ स्टैंड मोबाइल निकाल दीजिए। आपको कैसा होता है सर? स्टैंड होने तो स्टैंड ऐसे बोलिए सदगुरु कबीर साहिब की जय, सदगुरु दास साहिब की जय, सदगुरु राम सूरत साहिब की जय, सदगुरु राम स्वरूप साहिब की जय, सदगुरु हनुमान साहिब की जय। कबीर आश्रम हनुमान साहिब का स्थल में विराजमान हमारे पूज्य भाई छत्तीसगढ़ से हम लोग आए हैं। छत्तीसगढ़ से पूज्य संत देवेंद्र साहिब जी, सामने बगल में बैठे हुए महान श्री जगन्नाथ साहिब जी, बगल में और हैं मैसूर से पधारे हुए हमारे भक्तराज जी, और आप सभी महान रंगा स्वामी प्रोफेसर साहब, सज्जनों एवं देवियों, हम लोग छत्तीसगढ़ एमपी का पार्टीशन नंबर छत्तीसगढ़ दुर्ग रायपुर से आए हुए हैं। यहाँ चौथी पांचवी बार हिंदी बोलते हैं, हिंदी समझते हैं, थोड़ा बहुत कन्नड़ नहीं समझ पाते हैं और इंग्लिश थोड़ा बहुत जानते हैं। भाषा में त्रुटि हो सकती है या समझ नहीं आएगा, हमारे रंगा स्वामी जी बैठे हुए वो समझा देंगे। बहुत सुंदर विचार अभी सुन रहे थे रंगा स्वामी जी के द्वारा, जो तू चाहे मुझको छाड़ सकल की आस, और मुझे ऐसा हो रहा हो सब सुख तेरे पास। सदगुरु कबीर साहिब की साखी है। सदगुरु कबीर आप साहिब ने साखी नहीं बनाई, बीजक सदगुरु बीजक। सदगुरु कबीर साहिब का मूल ग्रंथ बीजक, बीजक का उन्होंने टीका किया, कबीर अमृतवाणी का टीका किया, बीजक का टीका किया, और उनके सदगुरु अभिलाष साहब के बारे में कहा, इसलिए मैं बता रहा हूँ कि उनका ग्रंथ है वैराग संजीवनी, वो ग्रंथ है। साकी नहीं तो बीजक के टीका किया, और यहाँ के बारे में मैं बता रहा था कि हम लोग 4-5 बार यहाँ पे आ चुके हैं और दिल से जुड़ा हुआ हूँ मैं। रंगा स्वामी ट्रस्टी गोपाल जी और भाग्य अम्मा, सुशील अम्मा और आरती उनकी मम्मी और हिंदू शेखर और बहुत लोग वहाँ पे छत्तीसगढ़ गए थे, तो मैं टूरिस्ट घुमाया था उनको, आश्रम में रखा था। तो दिल से चाहते हैं और मैं यहाँ पे सत्संग आमंत्रित करते हैं, इनवाइट करते हैं, तो यहाँ पे उपस्थित हैं। और ये खुशी की बात है कि ये हिंदी तो नहीं बोलते हैं, कन्नड़ में भाषा में, मलयालम भाषा, कौन सा भाषा है, कन्नड़ भाषा में, अब इतने लोग उपस्थित होते हैं। वहाँ हमारे क्षेत्र में
मासिक जो कार्यक्रम होता है, पूर्णिमा का जो कार्यक्रम होता है, तो इतने लोग नहीं होते, कम लोग होते हैं। बड़ा बड़ा कार्यक्रम होता है उसमें होते हैं, बड़ी सभा होती है, बड़ा सत्संग प्रोग्राम होता है, उनमें लोग आते हैं, बैठते हैं, सत्संग होता है। और ये सौभाग्य है कि हम लोग यहाँ पे आए हुए हैं। बता रहे थे स्वामी जी, गंगा स्वामी जी, जो तू चाहे मुझको छाड़ सकल की आस। सदगुरु कबीर साहब कहते हैं कि मुझे अगर चाहते हो, दिल से चाहते हो, प्रेम से चाहते हो, किसको चाहते हो? सदगुरु कबीर साहब को। कबीर कोई हाड़मास या महापुरुष आदमी का नहीं, कबीर के विचार, सदगुरु कबीर के विचार। और सदगुरु कबीर साहब के विचार क्या, ये समझना है। उसकी स्पीच, उसका विचार क्या है? साहब कहते हैं कि मुझे अगर चाहते हो, मुझे मानते हो, तो छाड़ सकल की आस, यानी सारे आशाओं को, इच्छाओं को, चाहनाओं को परित्याग करेंगे। सदगुरु कबीर साहब और कहते हैं कि चाह गई चिंता मिटी, मनवा बेपरवाह, और जिसको कछ नहीं चाहिए सोई सहानुभूति सा। वो सहानुभूति सा है, वो बादशाह है। चाहनाओं को मतलब ये नहीं है कि आप घर गृहस्थी में हैं, परिवार में हैं, नौकरी करते हैं और जब को भी काम करते हैं उसको छोड़ो, ऐसी बात नहीं। अनासक्ति पूर्वक काम करो। मोह करना पड़ता है। हमारा कपड़ा है, हम साधु हैं, हमारा कपड़ा है, कोई ले लेगा तो ठीक नहीं होगा, क्योंकि इस पर भी हमको हल्का मोह करना पड़ेगा। हमारा लोटा, हमारा सामान, लेकिन चिपकाहट निकले गए तो हाय तो यही घर है, परिवार है, बच्चे हैं। बिना मोह करे आपका काम नहीं चलेगा। आपको घर में सुबह से निकलेंगे, जॉब करने के बाद, ड्यूटी करने के बाद घर में ही आएंगे, घर में आराम मिलेगा। लेकिन ये समझे कि घर कितने दिन का है? घर ये शरीर के लिए घर है, लेकिन अंतिम घर तो अपनी स्थिति, आत्म स्थिति, सर्व स्थिति, शांति स्थिति, वो अपनी आत्मा के लिए घर है। और घर बनाते हैं इस शरीर के लिए, ठंडी, गर्मी और बरसात के लिए घर बनाते हैं, लेकिन अपने लिए घर बनाए हैं क्या? अपने स्थिति के लिए घर बनाए हैं क्या? वो स्थिति के लिए घर बनाना होगा। और वो घर कैसे बनेगा? ईंट पत्थर सीमेंट क्षण से नहीं, भजन से, सत्संग से, सुमरन से वो घर बनेगा। सदगुरु कबीर साहब कहते हैं यहाँ ई संभल कर ले। यहाँ मतलब इस डबल रोड में कि बेंगलोर में कि मैसूर में या हैदराबाद में नहीं, यहाँ मतलब इस मनुष्य शरीर ढांचा के रहते अपना संबल इकट्ठा कर ले। संबल, रास्ता खर्च। जैसे यहाँ से बाहर जाते हैं, यहाँ से हम बाहर जाते हैं तो प्रयागराज गए, हरिद्वार गए, ब्यास गए और कहीं भी जाते हैं तो खाने पीने की चीज रखते हैं, रुपये पैसे रखते हैं, कपड़ा रखते हैं, वो हमारा काम आता है, बीच बीच में काम आता है। हम सब यात्री हैं, यात्रा में निकले हुए हैं, मुसाफिर हैं। और मुसाफिर के लिए क्या चाहिए? सब चाहिए, खाना पीना, पहनना। तो हमारा मुसाफिर हैं हम, तो मुसाफिर के लिए क्या चाहिए? सत्संग, भजन, चिंतन, ये काम आएगा हमारा। स्वाध्याय, ये काम आएगा, यही काम आएगा। तो आगे यही हमारा काम आगे। ये जंक्शन है, जैसे जंक्शन में गाड़ी बदलती है, वैसे मनुष्य योनि, मानव योनि जंक्शन है। अब इसमें गाड़ी सही चलाना है, सही करना है, तो फिर कुत्ता, बिल्ली, मेढक, कीड़े मकोड़े पता नहीं किस योनि में जाएंगे। इसलिए अपना कर्म अच्छा करना है।
कर्म हमारा अच्छा है तो किस्मत हमारी दासी है, धर्म हमारा अच्छा है तो घर में मथुरा काशी है। कर्म धर्म दोनों अच्छे हैं तो जीवन बना अविनाशी है। अब कर्म धर्म दोनों बिगड़े तो गले में उनकी फांसी है। कर्म धर्म दोनों बिगड़े तो गले में उनकी फांसी है। ठीक? तो आप लोग समझ रहे हैं ना मेरी बात? कन्नड़ में बोलूंगा सर, कन्नड़ में। ದೀನೇಂದ್ರ ಸಾಹೇಬರು ಮೊದಲಿಗೆ ನಮ್ಮೆಲ್ಲರ ಪರಿಚಯ, ನಾವು ಅಲ್ಲಿ ಹೋಗಿದ್ದು, ಅವನ್ನ ಭೇಟಿ ಮಾಡಿದ್ದು, ಇವೆಲ್ಲವನ್ನ ತಿಳಿಸ್ಕೊಂಡು ಬಂದರು. ಮತ್ತು ನಾಗರಿಕ ಸಾರಿಗೆಯನ್ನೇ ಅವರು ಮತ್ತೆ ಪುನರುಚ್ಚಾರ ಮಾಡಿದ್ರು. ಮುಜೆ ಐಸಾ ಹೋಯ್, ನನ್ನಂತೆ ನೀನು ಆಗ್ಬೇಕಾದ್ರೆ ಕವಿ ಸಾಹೇಬ್ ಅವರು ಹೇಳಿದ್ರು, ನನ್ನಂತೆ ನೀನು ಆಗ್ಬೇಕಾದ್ರೆ, ನೀವು ಕೂಡ ಆಗ್ಬೇಕಾದ್ರೆ ಎಲ್ಲ ಆಸೆಗಳನ್ನ ಬಿಡುವಂತರಾಗಬೇಕು. ಇಚ್ಛೆಗಳನ್ನ, ವಾಸನೆಗಳನ್ನ ಎಲ್ಲವನ್ನ ಬಿಡುವಂತರಾಗಬೇಕು. ಆಗ ನನ್ನಂತೆ ಅದೇನಂದ್ರೆ ಆತ್ಮಸ್ಥಿತಿ, ಸ್ವರೂಪದ ಸ್ಥಿತಿ. ಅದಕ್ಕೆ ಎಲ್ಲ ಹಲವಾರು ಹೆಸರು ಇರ್ಬೋದು, ಆದ್ರೆ ಎಲ್ಲ ಒಂದನ್ನೇ ಹಲವಾರು ಪದಗಳಿಂದ, ಶಬ್ದಗಳಿಂದ ಕರೆದಿದ್ದಾರೆ. ಸತ್ಯನಾಮ, ಆತ್ಮಸ್ಥಿತಿ, ಚೈತನ್ಯ ಇತ್ಯಾದಿ. ಅದು ನಿನಗೆ ಬರಬೇಕಾದ್ರೆ ನೀನು ಎಲ್ಲ ಆಸೆಗಳನ್ನ ಬಿಡಬೇಕಪ್ಪ, ಇಚ್ಛೆಗಳನ್ನ ಬಿಡಬೇಕು, ಕೋರಿಕೆಗಳನ್ನ ಬಿಡಬೇಕು. ನಾವು ಕೋರಿಕೆಗಳನ್ನ ಇಟ್ಕೊಂಡೆ ನಾವು ಪೂಜೆ ಪುರಸ್ಕಾರಗಳನ್ನ ಮಾಡೋದು, ಸಂಕಲ್ಪಗಳನ್ನ ಮಾಡ್ಕೊಳ್ತೀವಿ. ನಾನು ಹಾಗಾಗ್ಬೇಕು, ಹೀಗಾಗ್ಬೇಕು, ಮದುವೆ ಆಗ್ಬೇಕು, ಮಕ್ಕಳಾಗ್ಬೇಕು, ಮನೆ ಸಂಪಾದನೆ ಮಾಡಬೇಕು ಅಂತ. ಅದು ನಡೀತಾನೆ ಇರುತ್ತೆ. ಸಂಕಲ್ಪ ಮಾಡ್ಕೊಳ್ಳಿ, ಮಾಡದೇ ಇರಲಿ, ಅವರವರ ಪ್ರಾರಬ್ಧ ಕರ್ಮಾನುಸಾರ ಅದು ನಡೀತಾನೆ ಇರ್ತಿದೆ. ಒಂದ್ಸರಿ ಅಮರ ಜ್ಯೋತಿನಲ್ಲಿ ಶ್ರೀ ಜಯಕೃಷ್ಣ ಅಂತ ಅವ್ರು ಹೇಳ್ತಾರೆ, ಅವ್ರು ಬಂದಿದ್ದು ಸ್ಪೀಚ್ ಕೊಡ್ತಾರೆ. ಸಂಕಲ್ಪ ಮಾಡ್ಕೊಳ್ಳಿ, ಸಂಕಲ್ಪ ಮಾಡ್ಕೊಳ್ಳಿ. ಅವರು ಜ್ಯೋತಿಷ್ಯರು, ಜ್ಯೋತಿಷ್ ವಿಚಾರದಲ್ಲಿ ಸ್ವಲ್ಪ ತಿಳುವಳಿಕೆ ಕೊಡ್ತಾ ಇದ್ರು. ಅದು ಒಳ್ಳೆ, ಒಬ್ಬೊಬ್ಬರು ನಂತರ ಹೇಳ್ತಾರೆ, ಗಾಬರಿ ಹುಟ್ಟಿಸ್ತಾರೆ, ಭಯ ಹುಟ್ಟಿಸ್ತಾರೆ, ಎಚ್ಚರಿಕೆ ಕೊಡ್ತಾ ಇದ್ರು. ಒಳ್ಳೆಯದು. ಸಂಕಲ್ಪ ಮಾಡ್ಕೊಂಡು ನಾವು ಮಾಡಿದ್ರೆ ಅದು ನಮಗೆ ಪ್ರಾರಬ್ಧ ಇದ್ರೆ, ಫಲಿಸುವ ಪ್ರಾಪ್ತಿ ಇದ್ರೆ ಮಾತ್ರ ನಮಗೆ ಸಿಗೋದು. ಅದೇ ಅವ್ರ ಬಾಯಿನೇ ನಾವು ಕೇಳ್ಬಿಡ್ತೀವಿ. ಒಂದು ಉದಾಹರಣೆ, ಎಷ್ಟೇ ಪೂಜೆ ಪುರಸ್ಕಾರಗಳನ್ನು ಮಾಡಿದ್ರೆ ಯಾರಿಗೂ ಒಬ್ಬ ವ್ಯಕ್ತಿಗೆ ಮದುವೆನೇ ಆಗಲಿಲ್ಲ ಅಂತ, ಏನೋ ಸಂಕಲ್ಪ ಮಾಡ್ಕೊಂಡೇ ಮಾಡಿದ್ದು, ಆದ್ರೆ ಅವರಲ್ಲಿ ಆ ಪ್ರಾಪ್ತಿ ಇನ್ನೂ ಬಂದಿಲ್ಲ. ಅವ್ರು ಹೇಳಿದ್ರು ಕನ್ನಡ ಬಲ ಇನ್ನೂ ಬಂದಿಲ್ಲ. ಹೀಗೆ ನಾವು ಆತ್ಮಸ್ಥಿತಿಗೆ ಬರಬೇಕಾದ್ರೆ ಈ ಸಂಕಲ್ಪಗಳು ನಾವು ಕೆಟ್ಟದ್ದು ಅಂತ ಹೇಳ್ತಾ ಇಲ್ಲ. ಈ ಸಂಕಲ್ಪ ನಮ್ಮ ಒಂದು ಅನಿಸಿಕೆ, ನಮ್ಗೆ ಹಾಗಾಗ್ಬೇಕು, ಹೀಗಾಗ್ಬೇಕು ಅನ್ನೋದ್ರೆ ನಮ್ಮ ಜೀವನದಲ್ಲಿ ಒಂದು ಚೈನ್ ಲಿಂಕ್ ಇದೆ. ಒಂದಾದ್ಮೇಲೆ ಒಂದು ಬರ್ತಾನೆ ಇದೆ. ಅದಕ್ಕೆ ವಿರಾಮನೇ ಇಲ್ಲ, ಫುಲ್ ಸ್ಟಾಪ್ ಇಲ್ಲ. ಮತ್ತು ಜನ್ಮಾಂತರಗಳಲ್ಲಿ ಅದನ್ನ ನಾವು ಕೇಳ್ಕೊಳ್ತಾ ಅದನ್ನೇ ಮಾಡ್ತಾ ಬಂದ್ಬಿಟ್ಟಿದ್ದೀವಿ. ಈಗಾದ್ರೂ ನಾವು ಆತ್ಮಸ್ಥಿತಿಗೆ ಒಂದು ಇಚ್ಛೆಯನ್ನು ವ್ಯಕ್ತಪಡಿಸ್ತಾ ಅಲ್ಲೇ ಶಾಶ್ವತವಾದ ಆನಂದ, ಸುಖ ಅದು ಪಡೆಯೋ ಕಡೆ ಗಮನ ಕೊಡಬೇಕು, ಪಡೆಯುವ ಬಗ್ಗೆ ಗಮನ ಕೊಡಬೇಕು. ಅಲ್ಲೇ ಅವರು ಇನ್ನೊಂದು ಸಾಗಿನಲ್ಲಿ ಹೇಳಿದ್ರು, ಮೋಹವನ್ನು ಬಿಡಬೇಕು. ಮನೆ ಇದೆ, ಬಟ್ಟೆ ಇದೆ, ಅದು ಹೇಳಿದ್ರು. ಬಟ್ಟೆ ಹಾಕ್ಬೇಕು ನಾವು, ಒಂದು ನಿಯಮ, ಬಿಳಿ ಬಟ್ಟೆ ಧರಿಸೋದು ಒಂದು ನಿಯಮ, ಆಶ್ರಮದ ನಿಯಮ. ಆದ್ರೆ ಬೇರೆ ಜನರು ಸಹ ಅವರ ಅನುಕೂಲ ತಕ್ಕಂಗೆ ಬಟ್ಟೆ ಹಾಕೊಡಿ. ಹನುಮಾನ್ ಸಾಹೇಬರು ಹೇಳ್ತಾರೆ, ಬಟ್ಟೆ ಹಾಕೊಳಪ್ಪ, ನಿನ್ಗೆ ಅನುಕೂಲ ಇದೆ ಹಾಕೊಳ್ತೀಯ. ಆದ್ರೆ ಅದ್ರ ಮೇಲಿನ ಮೋಹಗಳು, ಇನ್ನು ಒಳ್ಳೆ ಆಭರಣ ಇದೆಯಲ್ಲ ಅದು ಸಹ ಅಷ್ಟೇ, ಹಾಕೊಳ್ಳಿ, ನಿಮ್ಮ ಅನುಕೂಲ ಇದ್ರೆ ಹಾಕೊಳ್ಳಿ. ಆದ್ರೆ ಮೋಹ ಬಿಡಿ. ಮೋಹನೆ ನಮ್ಮನ್ನ ಬಂಧನಕ್ಕೆ ಬೀಳಿಸುತ್ತೆ. ಅದನ್ನ ನಾವು ಹೇಳಿದ್ವಿ, ಮೋಹವನ್ನ ಬಿಡಿ. ನೀವು ಮನೆಗೆ ಹೋಗ್ಬೇಕು, ಕೆಲಸ ಮಾಡ್ಬೇಕು, ಬಟ್ಟೆ ಹಾಕೊಳ್ಬೇಕು, ಕರ್ಮ ಧರ್ಮ ಅದು ಹೇಳಿದ್ರು. ಕರ್ಮ ಅಂದ್ರೆ ಕೆಲಸ, ಹೊಟ್ಟೆ ಪಾಡೋದಕ್ಕೆ ಕೆಲಸ, ಸಂಸಾರ ಪೋಷಣೆ ಮಾಡೋದಕ್ಕೆ ಕೆಲಸ. ಅದ್ರ ಜೊತೆಯಲ್ಲಿ ಧರ್ಮ ಮಾರ್ಗವನ್ನ ಆಚರಣೆ ಮಾಡಿ ಅಂತ, ಧರ್ಮ ಮಾರ್ಗದಲ್ಲಿ ನಡೆಯಿರಿ ಅಂತ. ನಾವು ಸಾಮಾನ್ಯವಾಗಿ ಧರ್ಮ ಮಾರ್ಗದಲ್ಲೇ ನಡೀತಾ ಇರ್ತೀವಿ ಎಲ್ಲರೂ.
ಎಲ್ಲ ಅವರ ಧರ್ಮದಲ್ಲಿ, ಅದು ಸಹ ಒಂದ್ಸರಿ ಕಬೀರ್ ಸಾಹೇಬ್ ಹೇಳ್ತಾ ಇದ್ದಾರೆ, ಎಲ್ಲರೂ ಅವರ ಧರ್ಮದಲ್ಲಿ ಇದ್ದಾರೆ. ಆದರೆ ನಿಜವಾದ ಧರ್ಮ ಯಾವುದು ಅಂತ ಅಂದ್ರೆ ನಮ್ಮನ್ನು ನಾವು ತಿಳಿಯೋದು, ನಮ್ಮ ಸ್ವರೂಪವನ್ನು ತಿಳಿಯೋದು, ಅದು ಧರ್ಮ. ನಿಜವಾದ ಧರ್ಮ ಸ್ವಧರ್ಮ. ಅದು ಸ್ವ ಅಂದ್ರೆ ನಮ್ಮ ಸ್ವಂತದ್ದು. ಇದೆಲ್ಲ ನಾವು ಬೇರೆಗೋಸ್ಕರನೇ ಮಾಡ್ತಾ ಇರೋದು, ಬೇರೆಗೋಸ್ಕರ. ಹೆಂಡತಿ ನಮ್ಮವರೇ ಆಗಿದ್ರು ಕೂಡ ಅದು ಪರ, ಬೇರೆ ದೇಹ. ಅದು ಆತ್ಮ ಬೇರೆ, ನಮ್ಮ ಆತ್ಮ ಬೇರೆ. ಅದು ಪ್ರಾರಬ್ಧ ಸಾರ ನಡೀತಾ ಇರುತ್ತೆ, ನಮ್ಮ ಪ್ರಾರಬ್ಧದ ಸಾರ ನಮ್ಮ ದೇಹದ ಕ್ರಿಯೆಗಳು ನಡೀತಾ ಇರ್ತವೆ. ಹಾಗಾಗಿ ಅದನ್ನ ಫಲ. ಹಾಗಾದ್ರೆ ಪೋಷಣೆ ಮಾಡೋದು ಬೇಡವಾ? ಅದು ಧರ್ಮನೇ, ಪೋಷಣೆಯನ್ನು ಮಾಡಬೇಕು. ವೈಯಕ್ತಿಕವಾಗಿ ಆತ್ಮಜ್ಞಾನದಲ್ಲಿ ನಡಿಬೇಕು. ಅದನ್ನ ಹೇಳ್ತಾರೆ, ಧರ್ಮನೂ ಮಾಡಿ, ಧರ್ಮನೇ ಕೆಲಸ, ಬೇರೆ ಏನಿಲ್ಲ. ಕೆಲಸ ಕಾರ್ಯಗಳನ್ನು ಮಾಡಿ, ಅದ್ರ ಜೊತೆಗೆ ಧರ್ಮವನ್ನ ಪಾಲನೆ ಮಾಡಿ ಅಂತ ಹೇಳ್ತಾರೆ. ಹಾಗೆ सदगुरु कबीर साहब निर्मोह होने के एक बहुत सुंदर उदाहरण देते हैं। जो तू चाहे मुझको छाड़ सकल की आस, मुझे ऐसा हो रहो सब सुख तेरे पास। एक और उदाहरण आता है, भाई माँ की उदाहरण आता है। भाई माँ, बड़े घरानों में भाई माँ होती है, नौकरानी। कमल पत्र है संत जन, ये है साखी। कमल पत्र है संत जन, रहे जगत के माय, अब बालक केरे भाई जो आपन जानत ना है। कमल पत्र कहाँ रहता है? तालाब में, पोखरा में। और कमल ऊपर खिला रहता है, उसके तालाब के ऊपर में पानी में पत्र रहता है, उस पत्र पुष्प रहता है। सदगुरु कबीर साहब कहते हैं कि कमल पत्र कहाँ रहता है? पानी में, ऊपर, पानी के ऊपर। पानी में रहकर भी पानी से पायमान नहीं रहता है। दूसरा उदाहरण देते हैं, जैसे बड़े घरानों में नौकरानी आती है, बच्चे को खिलाती है, बच्चे को स्नान कराती है, घुटन कराती है, सारी सेवा करती है। लेकिन कभी ऐसा बात हो गई तो मालकिन कह देती है तुम चले जाओ, तो तुरंत चले जाती है, मोह नहीं करती है ना, मोह नहीं करती है और चले जाती है। ऐसे ही कमल पत्र है संत जन, रहे जगत के माय, और बालक के धाय जो आपन जानती, वो अपना नहीं जानती है। वैसे ही संसार में रहो, परिवार अपना है, घर अपना है, पति पत्नी माँ बाप सब अपने हैं, लेकिन अपने होते हुए भी अपना नहीं है, ये मान के। और वही मान के चलेंगे तभी। उदाहरण देता हूँ, इमली का उदाहरण। इमली यहाँ बहुत प्रसिद्ध है, खाते भी हैं ज्यादातर। इमली के बीज निकालो तो इमली से बिल्कुल अलग रहता है कि नहीं रहता है? एकदम अलग, साफ। इमली में है लेकिन इमली से अलग है। नारियल उदाहरण आता है। नारियल एक कच्चा नारियल, कच्चा नारियल क्या होता है? उसको निकालो, निकलता है क्या? नहीं निकलता है, चिपका रहता है नारियल में। नारियल का खटोली, नारियल का गुदा में चिपका रहता है उस खटोली में। दूसरा नारियल होता है, एक बार फोड़ो निकल जाता है। नारियल में रहता है लेकिन नारियल से अलग रहता है। ऐसे ही हम सबको इस संसार में रहकर भी संसार से अलग रहना है, तभी हम लोगों का कल्याण होगा। और ये कल्याण के हम सबको ಮತ್ತೊಂದು ಉದಾಹರಣೆ, ತಾಯಿ ಮಾ ಅಂದ್ರೆ ದೊಡ್ಡ ದೊಡ್ಡ ಕುಟುಂಬಗಳಲ್ಲಿ ಮಕ್ಕಳು ನೋಡ್ಕೊಳ್ಳೋಕೆ ಇಟ್ಟಿರ್ತಾರೆ. ಒಬ್ಬ ಹೆಂಗಸೋ ಮತ್ತೆ ಕೆಲಸ ಕಾರ್ಯಗಳು ಕೆಲಸಗಾರರಿರ್ತಾರಲ್ಲ, ಹಾಗೆ ಅವರು ಎಷ್ಟೇ ಆತ್ಮೀಯರಾಗಿ ಮಕ್ಕಳನ್ನ ಪೋಷಣೆ ಮಾಡಿ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಮಾಡಿದ್ರು ಸಹ ಅವ್ರೇನ್ ಮಾಡ್ತಾರೆ, ಸಂಜೆ ಆಗ್ತಾನೆ ಹೋಗಮ್ಮ ನಿಮ್ಮ ಮನೆಗೆ, ಹೋಗಮ್ಮ ನಿಮ್ಮ ಮನೆಗೆ ಅಂತ ಮಾಲೀಕ ಹೇಳ್ಬಿಡ್ತಾರೆ. ಕೆಲವರು ಅನಾನುಕೂಲ ಇರುತ್ತೆ, ಮನೆಯಲ್ಲೇ ಇಟ್ಕೊಡ್ತಾರೆ. ಒಟ್ಟಾದ್ರೆ ಆಕೆ ತಾಯಿ ಆಗೋದಿಲ್ಲ, ನೋಡ್ಕೊಳ್ಳೋಂಥವ್ರು ಆಗ್ತಾರೆ. ಅದೇ ಉದಾಹರಣೆ. ಬೇರೆ ಮತ್ತೊಂದು ಉದಾಹರಣೆ ಕೊಟ್ಟರು, ಕಮಲದ ಹೂವು ನೋಡಿ, ಅದು ನೀರಿನಲ್ಲೇ ಇದ್ರು ಸಹ ನೀರಿಗೆ ಅಂಟದಂತೆ ಇರುತ್ತೆ.
ಎಲ್ಲರೊಂದಿಗೆ ಇರಿ. ಏನೇ ಇದ್ರೂ ಸಹ ದೇಹ ಇರೋರು ಸಂಬಂಧಿಕರು. ದೇಹ ಹೋದ್ಮೇಲೆ, ದೇಹ ಬಿದ್ದೋದ್ಮೇಲೆ ಯಾರು ಅದನ್ನ ಇಟ್ಕೊಳ್ಳೋದಿಲ್ಲ. ಮಹಾತ್ಮನ ದೇಹ ಆಗಲಿ, ಯಾರ ದೇಹ ಆಗಲಿ, ಎಂತ ಪ್ರಿಯವಾದ ದೇಹ ಆಗಲಿ. ಮೊನ್ನೆ ಸುಮಾರು ಒಂದು 8 ದಿನಗಳ ಹಿಂದೆ ಸತ್ಸಂಗ ಆಶ್ರಮವನ್ನು ಕಟ್ಟಿದಂತ ಶ್ರೀ ನಾಗರಾಜ್ ಅವರು ದೇಹ ತ್ಯಾಗ ಮಾಡಿದ್ರು. ಪುಣ್ಯ ಕೆಲಸವನ್ನ ಮಾಡಿದ್ರು. ಎಲ್ಲರಿಗೂ ಸತ್ಸಂಗವನ್ನ ತಿಳಿಸೋ ಒಂದು ಅವಕಾಶವನ್ನ ಮಾಡಿಕೊಟ್ರು. ಮತ್ತು ಅವರ ಧರ್ಮದಲ್ಲಿ ಅವರಿದ್ರು. ಸ್ವಧರ್ಮ ತಮ್ಮನ್ನ ತಾವು ತಿಳಿದಿದ್ರು. ಅದೇ ಹೊರಟೋಯ್ತು. ಅದು ನಿಯಮ. ಇವರು ಇಂಥ ಈ ರೀತಿ ಎಲ್ಲ ಮಾಡಿದ್ರು, ಲೋಕ ಕಲ್ಯಾಣದ ಕೆಲಸಗಳನ್ನ ಮಾಡಿದ್ರು ಅಂತೇಳಿ ದೇಹನ ಇಟ್ಕೊಳ್ತಾರ? ಇಲ್ಲ. ಅದೇ ರೀತಿ ಎಲ್ಲಾ ಮಹಾತ್ಮರು ದೇಹಗಳು ಅಷ್ಟೇ ಬಿದ್ದೋದ್ಮೇಲೆ ಅದು ಕಾರ್ಯಕ್ರಮ ಅದನ್ನ ಮಾಡ್ತಾರೆ. ಆದ್ರೆ ಅವ್ರು ಹೇಳಿದಂತ ವಿಚಾರಗಳನ್ನ ಸ್ಮರಣೆ ಮಾಡ್ತಾರೆ, ಸ್ಮರಿಸ್ತಾರೆ. ಅದೇ ರೀತಿಯಾಗಿ ಆ ನಮ್ಮ ಸ್ವಧರ್ಮ ನಮ್ಮನ್ನ ನಾವು ತಿಳಿಯೋ ಕೆಲಸ ಮಾಡ್ಕೊಳ್ಳಿ. ಎಲ್ಲರ ಜೊತೆ ಇರಿ, ಬೇಡ ಇಲ್ಲ, ಯಾರು ಬಿಡೋ ಕೆಲಸ ಇಲ್ಲ. ಕೆಲವರು ಅವರವರ ಪ್ರಾರಬ್ಧ ಕರ್ಮವನ್ನು ಸಹ ಸಾಧುಗಳಾಗ್ತಿರ್ತಾರೆ. ಅದು ಅವರವರು. ಬಲವಂತವಾಗಿ ಯಾರು ಸಾಧು ಆಗೋದು ಬೇಕಾಗಿಲ್ಲ. ಅದು ಪ್ರಾಪ್ತಿ ಇದ್ರೆ ಅದೇ ಬರುತ್ತೆ ಸಮಯ ಸಂದರ್ಭ. ಕೆಲವು ಹುಟ್ಟಿನಿಂದಲೇ ಅದನ್ನ ಗಳಿಸಿ ಅವರವರ ಸ್ವಂತ ಫಲ. ಅಲ್ಲಿ ಈ ರೀತಿ ಉದಾಹರಣೆ ಕೊಟ್ಟು ಎಲ್ಲರೊಂದಿಗೆ ಇರಿ, ಆದ್ರೆ ನಿಮ್ಮ ಸ್ವರೂಪದ ಸ್ಥಿತಿಯಲ್ಲಿ, ಆತ್ಮ ಸ್ಥಿತಿಯಲ್ಲಿ ನೆಲೆಗೊಳ್ಳಲು ಪ್ರಯತ್ನ ಪಡಿ ಅಂತ ಹೇಳ್ತಾರೆ. ಸಾಹೇಬ್ ಅವ್ರ 2 ಮಿನಿಟ್ ಮಾತಾಡಕ್ಕೆ. हम लोग का जीवन थोड़ा जीवन 1 सप्ताह के लिए 1 वीक में कितने डे? 7 डे। सोमवार को जन्म लिया। एक राजकोट है गुजरात में, गुरुजी के साथ पहली बार जाना हुआ। तो वहाँ मूर्तिकार ने मूर्तियां बनाई थी। उस मूर्ति में उसमें दर्शाया गया था जीवन चक्र 1 सप्ताह का, 1 वीक। सोमवार को जन्म लिया। आप लोग याद रखना, अपने बच्चों को सुनाना, नाती को, पोते को। सोमवार को जन्म लिया, मंगलवार को पढ़ने गए, बुधवार को नौकरी किया, गुरुवार को शादी की और शुक्रवार को बीमार पड़ा, शनिवार को हॉस्पिटल ले गया और रविवार हॉलीडे, छुट्टी कर दी, हॉलीडे। ये हम लोगों का जीवन है। उसमें ये नहीं दर्शाया गया था कि अमुक दिन सत्संग किया, अमुक दिन भजन किया, अमुक दिन स्वाध्याय किया, चिंतन किया, ये नहीं दर्शाया गया। याद हो गया ना? सोमवार को जन्म लिया, मंगलवार को पढ़ने गया, बुधवार को नौकरी किया, गुरुवार को शादी किया, शुक्रवार को बीमार पड़ा और शनिवार को हॉस्पिटल और रविवार छुट्टी कर दी। तरुण संघ महाराज हुए हैं, जैन संत, अभी कुछ दिन पहले उसका शांत हुआ। उसमें लिखा है कि 10 में दावड़ा, उम्र आप हिसाब रखिए, 10 वर्ष में दौड़ता रहता है। 10 में दावड़ा, 20 में बावला, 30 में तीखा, 40 में फीका, 50 में पाका, 60 में थाका और 70 में बिस्तर, 80 में लपसी, 90 में डब्बा, 100 में 100 मतलब समझ गए? 100 हो गए। डब्बा, बहुत लोगों को उम्र डब्बा का है, लेकिन यहाँ डब्बा का नहीं है यहाँ के लोगों का, क्योंकि सत्संग करते हैं, भजन करते हैं, इसलिए डब्बा की उम्र नहीं है। लेकिन अगर सत्संग भजन नहीं किया तो डब्बा, अगर लाखों रुपये का सामान लाते हैं, डब्बा को कहाँ रख देते हैं? कबाड़ में। वृद्ध होने के बाद आप कबाड़ी मत बनिए। आप सत्संग करिए, पहले से सत्संग, भजन, कीर्तन, स्वाध्याय, चिंतन, ये हमारा साथ देगा, यही अंत तक हमारा साथ जाएगा। लोग कहते हैं कुछ नहीं ले जाता है, खाली हाथ जाता है, कुछ नहीं ले जाता है। कुछ ले जाता है, वो क्या ले जाता है? संस्कार। और उस संस्कार को हमें बनाए रखना है। अंततः भजन सत्संग करते हुए अपनी जीवन लीला को, ये मानव जीवन को सार्थक बनाना है। इसी में
सबका उपयोगिता है, इसी में हम सबकी प्रशंसा है, नहीं तो नहीं है। मानुष तेरा गुण बड़ा, मास नावे काज, हार न होते आवरण, वचन बात सर्वे भवन्तु सुखिनः, सर्वे सन्तु निरामयाः, सर्वे भद्राणि पश्यन्तु मा कश्चित् दुःखभाग् साय। ಮಧುರವಾಗಿ ಹೇಳಿದ್ರು. ಮನುಷ್ಯನ ಜೀವನ ಒಂದು 7 ದಿನಕ್ಕೆ ಹೋಲಿಸಿದ್ರು. ಎಲ್ಲ ಗುರುಗಳ ಜೊತೆ ಹೋಗಿದ್ರಂತೆ, ಅಲ್ಲಿ ಅದನ್ನ ಹಾಕಿದ್ರಂತೆ. ಮನುಷ್ಯ ಸೋಮವಾರ ಹುಟ್ಟ, ಮಂಗಳವಾರ ಓದ್ದ, ಬುಧವಾರ ನೌಕರಿ ಸಿಕ್ತು, ಗುರುವಾರ ಮದುವೆ ಆಯಿತು, ಶುಕ್ರವಾರ ಕಾಯಿಲೆ ಬಿದ್ದ ಹಾಸ್ಪಿಟಲ್ ಸೇರ, ಕಾಯಿಲೆ ಬಿದ್ದ ಶನಿವಾರ ಹಾಸ್ಪಿಟಲ್ ಸೇರ, ಭಾನುವಾರ ಒಂದು ವಾರಕ್ಕೆ ಹೋಲಿಸಿದಾರೆ. ಅದನ್ನ ಹಿಂದಿನಲ್ಲೂ ಹೇಳಿದ್ರು, ಅದು ಇನ್ನೊಮ್ಮೆ ಹೇಳೋಣ. ಈ ರೀತಿ ಮನುಷ್ಯನ ಜೀವನ ಇದೆ. ಹಾಗಾಗಿ ಸ್ವಾಧ್ಯಾಯ ಮಾಡಿ, ಅಂದ್ರೆ ಸ್ವಂತ ಅಧ್ಯಯನ ಮಾಡಿ, ಯಾವುದು ಆತ್ಮಜ್ಞಾನ ವಿಚಾರವನ್ನು ಅಧ್ಯಯನ ಮಾಡಿ, ಸತ್ಸಂಗ ಮಾಡಿ, ದೇಹ ಅಂದ್ರೇನು, ನಾನು ಅಂದ್ರೆ ಯಾರು, ಇದನ್ನೆಲ್ಲ ತಿಳ್ಕೊಂಡು ನಮ್ಮ ಸ್ವರೂಪ ಸ್ಥಿತಿಯಲ್ಲಿ ನಿಲ್ಲುವಂತರಾಗಿ, ಆತ್ಮಸ್ಥಿತಿಯಲ್ಲಿ ನಿಲ್ಲುವಂತರಾಗಿ ಅಂತೇಳಿ ಅದರ ಸಾರಾಂಶವನ್ನ ತಿಳಿಸಿದೆ. ಈಗ ಮುಂದುವರೆದು ಶ್ರೀ ದೇವೇಂದ್ರ ಸಾಹೇಬ್ರವರು ತಿಳಿಸ್ಕೊಡ್ತಾರೆ आत्मविचारना। साहेब जी आपसे निवेदन करता हूँ साहेब जी, वो 15 मिनट के लिए आप कबीर साहब का अमृतवाणी का एक साखी बता के उसका अर्थ बताइए। कन्नड़ को हमारा जगन्नाथ साहब जी ट्रांसलेट करता है। साहेब जी साहेब जी साहेब साहेब सभी लोग एक बार दिल से और भाव से सदगुरु के नाम से हाथ उठा करके जयकार करेंगे। बोलो सदगुरु कवि साहेब की जय, संत समाज की जय, भक्त समाज की जय, आगे जिंदगी। भारत के 4 महानगरों में दक्षिण भारत का एक महानगर बेंगलुरु, और उसमें हमारे सदगुरु कबीर आश्रम और उसमें उपस्थित हमारे सभी आदरणीय संत महंत अम्मा बहन भाई लोग, और उनको आपने यहाँ पर तीसरी बार हुआ, यहाँ पर तीसरी बार आए हूँ। और भाषा का अंतर है जरूर, लेकिन भाव का अंतर नहीं है। जैसे कोई बच्चा जन्म लेता है तो वो कोई भाषा नहीं जानता, क्या जानता है? केवल मुस्कुराना जानता है और रोना जानता है, 2 चीज जानता है। खुश होता है तो मुस्कुराता है, और दुखी होता है तो रोता है। माँ उसकी भाषा समझती है, रोता है तो उसको क्या चाहिए और मुस्कुराता है तो उसको क्या चाहिए, बस माँ उसकी भाव समझती है। ऐसे आप सब लोग मेरी भाषा न समझते कोई बात नहीं है, लेकिन मेरा भाव शायद समझते होंगे, और इसी भाव के बदौलत हम लोग पुनः फिर से आप लोगों के बीच में आते हैं। और सदगुरु कबीर साहब ने इसी भाव को लेकर के कहा कि मानव मानव एक है। पूरे भारत ही नहीं, पूरे विश्व में जहाँ कहीं भी मनुष्य जन्मा हो, सबकी मौलिक जो आवश्यकता एक है, सबकी मौलिक आवश्यकता एक है, और सब एक जाति के हैं। चेहरे से नहीं बता सकते कि आदमी इंग्लिश बोलेगा कि कन्नड़ बोलेगा कि हिंदी बोलेगा कि इंग्लिश बोलेगा, कोई नहीं जानता। जब बोलता है तब पता चलता है हाँ ये कन्नड़ जानता है, इंग्लिश जानता है, हिंदी जानता है, गुजराती जानता है, बाकी चेहरे से किसी को कोई पता नहीं चलता। ऐसे ही मनुष्य कहीं भी जन्मा हो, उसकी जाति पाति का कोई पता नहीं चलता है। केवल आदमी है ये बड़ी बात है, मनुष्य होना बड़ी बात है। और इसी मानवता का संदेश गुरु कबीर साहब ने पूरे विश्व को दिया। और कबीर साहब जहाँ गए अपनी ज्ञान की बातें बताए, आत्मज्ञान की बात बताए। जैसा कि हमारे महंत साहब ने बताया कि कबीर साहब ने कहा यीशु चाहे मुझको छाड़ सकल की आस, मुझे ऐसा हुए रहो सब सुख तेरे पास। ये कबीर साहब एक बार गए थे गुजरात भरूच में, तो भरूच में गए थे, वहां पर तत्वा और जीवा नाम के 2 ब्राह्मण बंधु
साधु रहते थे, तो उन लोगों की मान्यता थी कि एक पेड़ था बरगद का, तो उस पे पानी डालते थे लेकिन हरा भरा नहीं होता था। तो लोगों ने ठाना कि जिसके चरण जल से ये पेड़ हरा भरा हो जाएगा उसको हम गुरु बनाएंगे। तो कबीर साहब पहुंचे वहां पर घूमते घामते, तो उनका भी चरण धोए और चरण धो करके उस बरगद के छोटे पेड़ में सूखा हुआ था उसमें डाले, तो कहते उसकी पल्लवित होकर बड़ा होने लगा। तो दोनों ब्राह्मण बंधुओं ने कहा कि यही हमारे असली गुरु हैं, और फिर उनकी शिष्यता स्वीकार की, उनके शिष्य हुए दत्तौर जीवा। और आज भी 600 साल पुराना वो वट वृक्ष है भरूच में, जिसको हम लोग कबीरगढ़ के नाम से जानते हैं। वहां पर हर साल मेला लगता है। और जब वहां पर रहे फिर जाने का समय हो गया, तो कबीर साहब जाने लगे, तब दोनों शिष्य कह रहे कि गुरुजी आप यहीं रहिए और हम आपकी सेवा करने चाहते हैं। उसी समय सदगुरु कबीर साहब ने दोहा कहा था कि अगर तुम सचमुच मेरे को चाहते तो शरीर को पा करके नहीं होगा, शरीर तो मरण धर्म है, शरीर तो बुढ़ा हो तब तक शरीर को पकड़ रखोगे। देखो हमारे स्वामी जी जो इस आश्रम की स्थापना किए वो आज हमारे बीच नहीं है, अम्मा हमारे बीच नहीं है, लेकिन उनका बनाया ये बाग है, उनका लगाया पेड़ है। ऐसे ही कबीर साहब ने कहा अगर मेरे को चाहते, शरीर को चाहते हो तो शरीर एक दिन छूट जाएगा, तुम सचमुच मेरे को चाहते हो तो सदगुरु ने कहा कि तुम सब की आशा भरोसा छोड़ दो। आशा भरोसा मतलब चाहना, इच्छाएं, कामनाएं, यही चाहनाएं, इच्छाएं, कामनाएं ही हमको संसार में भटकाने का कारण बनती है। इस संसार से हम मुक्ति चाहते हैं, मुक्ति चाहते हैं, शांति चाहते हैं, तो शांति क्यों नहीं मिलती है? क्योंकि हमारी चाहनाएं बाकी है, कुछ इच्छाएं बाकी है कि हमको ये चीज मिल जाए, हमको वो चीज मिल जाए, और मिलने की एक सीमा है, कहां तक मिलेगा? जो मिलता है वो एक न एक दिन छूट जाता है, मिलने वाली चीज एक दिन छूटती है, और जो चीज बना है वो चीज एक दिन बिगड़ जाता है, जो खिलता है एक दिन वो मुरझा जाता है। कबीर साहब ने दोहा कहा है, जो उगे सो आठ वे, फूले सो कुमलाए, और जो चुने सो रही पड़े, जन्मे सो मर जाए। सूर्य उगता है तो शाम को क्या हो जाता है? अस्त हो जाता है, डूब जाता है। तो जो उगे सो आठ हुए और फूले सो कुमलाए, फूल फ्लावर सुबह में खिलता है और शाम को मुरझा जाता है। अब माता बहनें यहाँ की भक्ति भाव ज्यादा है, कितना फूल से प्रेम रखती हैं। हम लोग सुबह सुबह आ जाए तो देखें खूब फूल माला सजाए जा रहे, कल शाम से। तो आज रंगा स्वामी जी ने बताया कि हर पूर्णिमासी के दिन में यहाँ पर पूजा होती है, तो फूल माला से संतों की फोटो को सजाया गया। और यहाँ पर तो कल्चर में है कि सभी माताएं ज्यादातर अपने सिर के पीछे फूल ऐसे लगा के रखती हैं। क्यों लगाती हैं? फूल क्यों लगाती हैं? बताओ, कोई हिंदी जानने वाला है तो रंगा स्वामी जी पूछिए प्रश्न, आप सेट कर दीजिए। सेट करेगा आप करेंगे जी। बोलिए श्री सद्गुरु कबीर साहिब की जय। ಈಗ ಬಹಳ ಸುಂದರವಾದ ಒಂದು ವಿಶೇಷ ಕಬೀರ್ ಸಾಹೇಬರ ಬಗ್ಗೆ ತಿಳುವಳಿಕೆಯನ್ನು ಹೇಳಿದರು. ಅವರು ಛತ್ತೀಸ್ಗಢದಿಂದ ಬಂದಿರತಕ್ಕಂಥವರಾಗಿರೋದ್ರಿಂದ ಭಾಷೆ ಒಂದು ಸಮಸ್ಯೆ ಅಲ್ಲ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಭಾಷೆಗೂ ಭಾವಕ್ಕೂ ಬಹಳ ವ್ಯತ್ಯಾಸ ಇದೆ. ಏನಪ್ಪಾ ಅಂತಂದ್ರೆ ಭಾಷೆ ಅಂತಂದ್ರೆ ಎಲ್ಲರೂ ಆಡು ಭಾಷೆಗಳಿರುತ್ತೆ. ನಾವು ಇವಾಗ ಛತ್ತೀಸ್ಗಢಕ್ಕೆ ಹೋದ್ರೆ ಅಲ್ಲಿ ಹಿಂದಿ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ತಾರೆ, ಅಲ್ಲಿ ಪ್ರಾಂತ್ಯದ್ದು ಒಂದು ಭಾಷೆ ಇರುತ್ತೆ, ಅದು ಅವ್ರಿಗೆ ಅರ್ಥ ಆಗುತ್ತೆ. ಆದರೆ ಭಾವ ಅಂತಕ್ಕಂಥದ್ದು ಬಹಳ ಮುಖ್ಯ. ಯಾಕಂದ್ರೆ ತಾಯಿ ಆದವಳಿಗೆ ಮಗು ಮಾತಾಡದೇ ಇರ್ತಕ್ಕಂಥ ಸಣ್ಣ ಮಗು
ಆಡ್ತಕ್ಕಂಥ ಭಾಷೆ ಏನದು ಭಾವನೆಗಳು, ಭಾವ. ಹಸುವಾಯ್ತೋ ಅಥವಾ ದುಃಖ ಆಯ್ತೋ ಅಥವಾ ತಗಲ್ತೋ ಎಲ್ಲಾನು ಅರ್ಥ ಆಗ್ತಕ್ಕಂಥದ್ದು ತಾಯಿಗೆ ಹೆಂಗಾಗುತ್ತೋ ಅದೇ ರೀತಿ ನಮಗೆ ಈ ಭಾವ ಅಂತ ಹೇಳ್ತಾರೆ. ಅಲ್ಲ, ಅವರು ಹೇಳಿದ್ದೆ ಏನಪ್ಪಾ ಅಂದ್ರೆ ಕಬೀರ್ ಸಾಹೇಬ್ ಒಂದು ವಿಶೇಷತೆ. ಕಬೀರ್ ಸಾಹೇಬ್ ವಿಶೇಷತೆ ಏನಪ್ಪಾ ಅಂತಂದ್ರೆ ಜಾತಿ ಪಾತಿ ನೋಡಲ್ಲ ಕಬೀರ್ ಸಾಹೇಬ್. ಯಾಕೆ? ಜಾತಿ ಪಾತಿನಲ್ಲಿ ಏನೂ ಇಲ್ಲ. ಇವಾಗ ಮಹಾನ್ ಗುರುಗಳು ಯಾರ್ಯಾರನ್ನ ನಾವು ಗುರುವಾರ ಬಂದ್ರೆ ಸ್ಮರಣೆ ಮಾಡ್ತೀವೋ ಎಲ್ಲ ಗುರುಗಳು ಏನೇನ್ ಮಾಡ್ತಾರೆ? ರಾಘವೇಂದ್ರ ಸ್ವಾಮಿಗಳು ಯಾರನ್ನ ಆರಾಧನೆ ಮಾಡ್ತಾ ಇದ್ರು? ರಾಘವೇಂದ್ರ ಸ್ವಾಮಿಗಳು ಯಾರನ್ನ ಆರಾಧನೆ ಮಾಡ್ತಾ ಇದ್ರು? ರಾಮನ್ನ, ಕೃಷ್ಣನ್ನ. ಹಾಗೆ ಶಂಕರಾಚಾರ್ಯರು ಯಾರನ್ನ ಆರಾಧನೆ ಮಾಡ್ತಾ ಇದ್ರು? ಶಿವನ್ನ. ಹಾಗೆ ಕಬೀರ್ ಸಾಹೇಬರು ತಗೊಂಡ್ರೆ ಏನಂತಂದ್ರು ಅಂದ್ರೆ ನಮ್ಮ ಸ್ವಾಮಿಗಳು ಎಲ್ಲರೂ ಒಂದೇ. ಕಬೀರ್ ಸಾಹೇಬರು ಭಜನೆಗಳು ಕೇಳಿದಿರಾ? ಯಾವ ದೇವರನ್ನ ಸ್ಮರಣೆ ಮಾಡಿದ್ರು? ಸ್ವರೂಪನ. ಆ ಸ್ವರೂಪ ಯಾರಲ್ಲಿ ಕೂತಿದೆ? ಎಲ್ಲರಲ್ಲೂ ಕೂತಿದೆ. ಅದೇ ಅವ್ರು ಹೇಳಿದ್ದು, ಎಷ್ಟು ಚೆನ್ನಾಗಿರೋದು. ಜಾತಿ ಪಾತಿ ನೋಡದೆ ಎಲ್ಲರಲ್ಲೂ ದೇವರನ್ನು ನೋಡ್ತಾ ಇದ್ದಾರೆ. ಯಾರು? ಕಬೀರ್ ಸಾಹೇಬ್. ಅದು ವಿಶೇಷ ಕಬೀರ್ ಸಾಹೇಬ್ರದ್ದು. ಎಲ್ಲ ಕೂತಿದ್ದೀರಾ, ಜಾಗೃತ ರೂಪಿಗಳು ನೀವೆಲ್ಲ. ಆದ್ರೆ ಆ ಜಾಗೃತಿ ಗೊಳಿಸ್ಲಿಕ್ಕೆ ಇವಾಗ ಮನೆ ಬೆಳಕಾಗ್ಬೇಕು ಅಂದ್ರೆ ಏನ್ ಬೇಕು? ದೀಪ ಬೇಕು, ಬೆಳಕು ಬೇಕು. ಅದಕ್ಕೆ ಗುರುಗಳು ಛತ್ತೀಸ್ಗಢಿಂದ ಬಂದಿದ್ದಾರೆ. ಮಾಘ ಮಾಸ, ಮಾಘ ಪೌರ್ಣಮಿ ಇದು ಎಲ್ಲ. ಅದಕ್ಕೆ ಕಬೀರ್ ಸಾಹೇಬ್ ಹೇಳೋದು, ಜ್ಞಾನ ಗಂಗಾಮೆಯನ್ನು ಹಾಲು ಪ್ಯಾರೆ ಮನ. ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡಿ. ಇದು ಜ್ಞಾನ ಗಂಗೆ ಇಲ್ಲಿ ಎಲ್ಲ ಬಂದಿದ್ದೀರಾ. ಮಾಘ ಮಾಸದಲ್ಲಿ ಎಲ್ಲೋ ಹೋಗಿ ಸ್ನಾನ ಮಾಡೋದಲ್ಲ, ಜ್ಞಾನ ಗಂಗೆಯಲ್ಲಿ ಸ್ನಾನ ಮಾಡಿ ಅಂತ ಕಬೀರ್ ಸಾಹೇಬ್. ಯಾವ ನೀರಲ್ಲಿ? ಜ್ಞಾನ ಗಂಗೆ. ಬೇರೆ ಇದಲ್ಲ, ಬೇರೆ ದೇವರುಗಳ ಬಗ್ಗೆ ಹೇಳಿಲ್ಲ ಕಬೀರ್ ಸಾಹೇಬರು. ಬೇರೆ ದೇವರುಗಳ ಬಗ್ಗೆ ಹಾಡು ಹೊಗಳಿಲ್ಲ. ಅವರು ಜೀವಾತ್ಮನ್ನೇ ಹಾಡು ಹೊಗಳ್ತಾ ಇದ್ದಾರೆ. ಅಂದ್ರೆ ಎಲ್ಲರಲ್ಲೂ ಚೈತನ್ಯ ಸ್ವರೂಪಿದ್ದಾರೆ ಅದನ್ನ ಹೇಳ್ತಾ ಇದ್ದಾರೆ ಕಬೀರ್. ಆಮೇಲೆ ಅದೇ ಹೇಳಿದ್ರು, ಈಗಲೂ ಸಹ ನೀವು ಗುಜರಾತ್ ಪ್ರಾಂತ್ಯಕ್ಕೆ ಹೋದ್ರೆ ಇವಾಗ 625 626ನೇ ವರ್ಷಕ್ಕೆ ಬರ್ತಾ ಇದೆ. ಕಬೀರ್ ವಟ್ ಅಂತ, ಕಬೀರ್ ವಟ್ ಅಂತಾರೆ. ಬರೋಚ ಅಂತಕ್ಕಂಥ ಗುಜರಾತ್ ಪ್ರಾಂತ್ಯದಲ್ಲಿ ಇವತ್ತು ಆಲದ ಮರ ನರ್ಮದಾ ನದಿ ತೀರದಲ್ಲಿ ದೊಡ್ಡದಾಗಿ ವ್ಯಾಪಿಸ್ಬಿಟ್ಟಿದೆ. ಎಷ್ಟು? 600 ನಾವಿರಲ್ಲ ನೋಡಿ, 6 ಜನರೇಷನ್, 6 ಅಥವಾ 10 ಜನರೇಷನ್ ಆಗಬಹುದು. ಯಾಕೆಂದ್ರೆ ಇವಾಗ 60 ವರ್ಷಕ್ಕೆಲ್ಲ ಹೋಗುತ್ತೆ. 10 ಜನರೇಷನ್ ಅಷ್ಟು ವರ್ಷಗಳಾದ್ರೂ ಕೂಡ ನಾವು ಕಬೀರ್ ಮಠನ ನೋಡ್ಬೋದು. ಕಬೀರ್ ಮಠ ವಿಶೇಷ ಏನಪ್ಪಾ ಅಂತಂದು ಹೇಳಿದ್ರು, ಜೀವ ಮತ್ತು ಸತ್ವ ಅಂತಕ್ಕಂಥ ಇಬ್ಬರು ಬ್ರಾಹ್ಮಣರು ಗುರುಗಳು ಮಾಡ್ಲಿಕ್ಕೋಸ್ಕರ ಒಣಗಿರ್ತಕ್ಕಂಥ ಕಡ್ಡಿಗೆ ಯಾರ್ಯಾರ ಪಾದಗಳನ್ನ ತೊಳೆದು ಪಾಪ ಏನು ಅವಾಗೆಲ್ಲ ಸಂದೇಶ ಹೊರಡಿಸ್ಬಿಟ್ಟಿದ್ರು. ಹಳ್ಳಿಗೂ ಊರಿಗೂ ಯಾರ ಪಾದದಿಂದ ನಾವು ತೊಳೆದಿರ್ತಕ್ಕಂಥ ಒಂದು ನೀರು, ಒಂದು ಒಣ ಕಡ್ಡಿನ ಮರವಾಗಿ ಚಿಗುರಿಸುತ್ತೋ ಅಂಥವನ್ನ ಗುರು ಮಾಡ್ತೀವಿ ಅಂತ ಹೇಳಿರ್ತಾರೆ. ಅದು ಕಬೀರ್ ಸಾಹೇಬ್ರಿಗೆ ವಿಷಯ ಗೊತ್ತಾಯ್ತು. ಎಷ್ಟೋ ಜನ ಬರ್ತಾರೆ, ಅದೇನು ಭಂಡಾರ ನಡೀತಾ ಇರುತ್ತೆ, ಎಲ್ಲ ನಡೆದ್ರು ಕೂಡ ಯಾರ ಪಾದ ತೊಳೆದು ನೀರು ಹಾಕಿದ್ರು ಅದು ಚಿಗುರೋದಿಲ್ಲ. ಕಬೀರ್ ಸಾಹೇಬ್ರ ಪಾದ ತೊಳೆದು ಹಾಕ್ತಾ ಇದ್ದಂಗೆ ಚಿಗುರುತ್ತೆ. ಅದು ಮರ ಬೆಳೆದು ಇವತ್ತು ಅಷ್ಟು ದೊಡ್ಡ ವೃಕ್ಷ ಆಗಿ ಇವತ್ತು ಸಹ ನೀವು ಅಲ್ಲಿ ಹೋದ್ರೆ ನರ್ಮದಾ ತೀರ್ಥದಲ್ಲಿ ಆ ಒಂದು ವೃಕ್ಷನ ಕಾಣ್ಬೋದು. ಅದರಿಂದ ನಾವು ಇಟ್ಕೊಂಡಿರ್ತಕ್ಕಂಥ ಆಸೆಗಳು ಯಾವುದ್ರ ಮೇಲೆ ಚಿಂತಾ ಇರ್ಬೇಕು? ನಮಗೆ ಗುರು ಭಕ್ತಿ ಮೇಲೆ ಚಿಂತಾ ಇರ್ಬೇಕು. ಅದಕ್ಕೆ ಕಬೀರ್ ಸಾಹೇಬರು ಯಾವ ದೇವರ ಬಗ್ಗೆ ಹೇಳಿಲ್ಲ, ಗುರು ಬಗ್ಗೆನೇ ಹೇಳಿದ್ರು. ಯಾಕೆ? ಗುರು ಸ್ಮರಣೆ ಮಾಡಿದ್ರೆ ನಮ್ಗೆ ಈ ನೋವು, ಈ ದುಃಖದಿಂದ ವಿಷಯಾದಿಗಳೆಲ್ಲ ಸಂಗ್ರಹ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀವಿ. ವಿಷಯದಿಂದ ಬಿಡಿಸ್ಕೊಳಕ್ಕೆ ನಮ್ಗೆ
ಹೊರಪರಕ್ಕೆ ಆಗಲ್ಲ. ಹೇಳಿದ್ರು ಬಿಟ್ಬಿಡೋಣ ಬಿಟ್ಬಿಡೋಣ ಅಂತ ಹೇಳ್ತಾ ಇದೀವಿ. ಯಾರು ಬಿಡಕ್ಕೆ ಸುಲಭ ಅಲ್ಲ. ಸುಲಭನಾ? ಬಿಟ್ಬಿಡೋಣ ಸಂಸಾರ ಆದ್ರೆ ಕಟ್ಕೊಂಡಿದ್ಯಾ ಇರುವಂತಾರೆ ವ್ಯಕ್ತಿ ಆಗ್ಬೋದು, ತಂದಾಕ್ಬೋದು ತಂದಾಕ್ಬೋದು. ಗಂಡ ಆದವರು ಮಕ್ಕಳು ಇದು ಮಾಡಿದ್ಯಾ ಬೇಯಿಸ ಹಾಕ್ಬೋದು. ಹಾಗೆ ನಮ್ಮ ಜೀವನ, ಮಕ್ಕಳು ಶಾಲೆ ದುಡ್ಡು ಕಟ್ಟಪ್ಪ, ಹಾಗೆ ಬಂಧನದಿಂದ ಬಿಡಿಸ್ಕೊಳಕ್ಕೆ ಯಾರು ಬಿಡು ಅಂತ ಹೇಳ್ತಾ ಇಲ್ಲ, ಯಾರು ಈ ಸಂಸಾರ ಹೇಳ್ತಾ ಇಲ್ಲ. ಬಿಡಿಸ್ಕೊಳ್ಳೋದಂದ್ರೆ ವ್ಯಾಮೋಹದಲ್ಲಿ ಕೂತ್ಕೊಳ್ಳೋದು. ವ್ಯಾಮೋಹ ನಂದು 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 ಮೇರಿ ಮೇರಿ ಕರ್ತೆ ಕರ್ತೆ ಬೀದಿರೇ ಹೋಗ್ಬಾರ್ದು. ಹೇಳ್ಬಿಟ್ಟು ಒಂದು 7 ದಿವಸದ ಇದರಲ್ಲಿ ಹೇಳ್ಬಿಟ್ಟು ಜೀವನದಿಂದ ಹಾಗೆ ನಂದು ನಂದು ಅಂದ್ಕೊಂಡೆ ಈ ಜೀವನ ಈಗ ಕಳ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಸಾಕ್ತಾರೆ. हमारी बातों को हमारे साहिब ने अच्छी तरह से आप लोगों तक पहुंचाया, इसके लिए साहिब का बहुत बहुत आभार है। तो मैं कह रहा था कि आप लोग अपने सिर पर पीछे फूल लगाते हैं। फूल क्यों लगाते हैं? इसलिए लगाते हैं कि हम सुंदर दिखें। सुंदर दिखने के लिए लगाते हैं। हम नहीं देखते हैं लेकिन कोई दूसरा देखता है तो सुंदर दिखने के लिए। तो सुंदर ऐसे जैसे हम अपने शरीर को सजाते हैं, ऐसे हम अपनी आत्मा को भी सजा सकते हैं। आत्मा को सजाने के लिए कौन सा फूल लगाएंगे? उसके लिए कौन सा फ्लावर है जो हम अपनी आत्मा को सजा सकते हैं? उस फ्लावर की खोज करना चाहिए। फ्लावर मतलब सुगंध देने वाला। वो सुगंध तो थोड़े देर सुबह मिलेगा, शाम को खत्म हो जाएगा। लेकिन आत्मा को ऐसा फूल देंगे जो आज भी सुगंधित रहेगा और मरने के बाद भी सुगंधित रहेगा। चारों दिशाओं में उसकी सुगंधी फैलेगी। वह है आपके शुभ आचरण, सद्गुण। सद्गुण ही ऐसे फूल हैं, वो जीते जी सुगंध देते हैं और मरने के बाद भी सुगंधी देते हैं। और वो सुगंध कौन देते हैं? वो सुगंध का बोध कराने वाले संत होते हैं, गुरुजन होते हैं और हमारे महापुरुष होते हैं जो उसकी राह बताते हैं। लेकिन चलना अपने को होता है। गुरु रास्ता बता सकते हैं लेकिन चलना अपने को पड़ेगा। भोजन बना दिया, रसोइया ने भोजन बनाया, कुक ने भोजन बनाया, लेकिन खाएंगे नहीं तो पेट नहीं भरेगा। पेट नहीं भरेगा। बहुत लोग कहते हैं कि शांति चाहिए और शांति के लिए तो माला जपो, माला जपो। कितना माला जपो? रोज 10 माला जपना, रोज 10 माला जपना तो तुमको भगवान मिलेगा, ऐसा कहते हैं। तो रोज लोग 10 माला जपते हैं। 108 की राम 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 जपते जाते हैं। तो कभी साहब ने साहब आदमी को देखा राम 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 जप रहा है, अब हाथ में घंटे भी पड़ गए। तो कभी साहब ने कहा माला फेर जुग गया, गया न मन का फेर और करता मन का डाल दे, मन का फेर। माला फेर रहे हैं लेकिन आग में तो माला फिर रहा है और मन कहाँ फिर रहा है? माल में, बाजार में और किसी गार्डन में लाल बाग में घूम रहा है। माला यहाँ जप रहे हैं लेकिन मन हमारा दूसरी जगह घूम रहा है। तो कभी साहब कहते हैं ऐसे में भगवान नहीं मिलेगा, ऐसे में सुगंधी नहीं मिलेगी। सुगंधी अपने सद्गुण इकट्ठा करने से होगी। तो सद्गुण का फूल कौन सा है? आप सब लोग जानते, सबके पास में है। वो है दया, क्षमा, सत्य, सील, विवेक, विचार, वैराग्य, गुरु भक्ति। ये सब फूल हैं और बहुत ही रंगीन फूल हैं। जिसके जीवन में ये फूल इकट्ठा हो जाएंगे उसके जीवन भर सुगंधी बनी रहेगी। इसी को सद्गुरु कबीर साहब ने कहा फूल रहने की टोकरी घोड़े खाया घीव। ये मनुष्य शरीर फूल रखने की टोकरी है, जानवरों के पास फूल रखने की टोकरी नहीं है, केवल मनुष्यों के पास में। मनुष्य किसी के भाव को समझता है, उसकी सहायता करता है, किसी के ऊपर दया करता है, किसी से गलती हो जाए तो क्षमा करता है। प्रकृति क्षमा नहीं करती है। आग में
कोई बच्चा हाथ उंगली डालेगा तो जलेगा कि नहीं जलेगा? जलता है। और बूढ़ा डाले तो वो भी जलता है, और कोई साधु डाले तो वो भी जलता है। आग क्षमा नहीं करती है, आदमी क्षमा कर देगा। प्रकृति में क्षमा नाम की कोई चीज नहीं है। ऐसे ही जो हमारे सद्गुण होंगे वो हमारी शोभा बढ़ाते हैं। जैसे पूर्व मनुष्यों की शोभा बढ़ाते हैं, कबरे मनुष्य की शोभा बढ़ाते हैं, ऐसे ही जो सद्गुण है वो हमारी शोभा बढ़ाते हैं। कहते आदमी बाजार गया तो बाजार घूमते घूमते जगह पहुंचा, एक बहुत बड़ा बाजार के बाहर एक सुंदर सा बिल्डिंग था, उसमें लिखा था भगवान की दुकान। क्या लिखा? भगवान की दुकान। कहे आज तक तो मैंने ऐसी कभी दुकान देखी नहीं जो भगवान की दुकान हो। अंदर घुस गया तो नीचे बहुत बड़ा हॉल था, तो देखा कोई नहीं है। फिर अंदर गया, उससे भी बड़ा हॉल था, तो देखे एक से बड़े बड़े भगवानों के चित्र लगे हुए थे, एकदम सुंदर सुंदर। वो देख कर बड़ा प्रभावित हुआ। यहाँ पर एक आदमी बैठा हुआ मिल गया, तो कहे भाई साहब ये तो पहली बार मैं दुकान देख रहा हूँ, भगवान की दुकान। तो क्या है भगवान बिकते हैं? कहाँ बिल्कुल बिकते हैं। अच्छा तो कितने कितने का है? तो कहे ये सब फ्री में मिलता है, ये सब फ्री में मिलता है। अच्छा तो कितना कितना आप दे सकते हैं? कहे जितना जितना आप चाहें उतना उतना दे सकते हैं। कोई क्वांटिटी नहीं है कि आप वही ले सकते हैं कि एक ले सकते हैं फ्री में, वन गेट वन, बाय वन गेट फ्री, ऐसा कहते हैं। ऐसी कोई बात नहीं, जितना चाहो उतना ले जाओ। अच्छा तो अब गिनती लगाया, मैं सिस्टर के लिए ले जाऊंगा, अपने ब्रदर के लिए ले जाऊंगा, मदर के लिए ले जाऊंगा, सब गिनती लगाया और कहा कि 12 डजन दे दीजिए। 12 डजन हमको ये सब दे दीजिए। तो अच्छा बैठे, मैं भी लेकर के आता हूँ। वो अंदर गया आदमी और एक छोटे से डिबिया में वो भर करके लाया। कहिए आपके भगवानों के ये कहे इतने बड़े बड़े भगवान एक छोटी सी डिबिया में आ गए? हाँ बिल्कुल आ गए। कहे कैसे आ गए? जैसे वो अंकुर होता है छोटा बेटा, क्या बोलते हैं उसको इधर? अंकुर, बीज का अंकुर। हम इसका पौधा देते हैं छोटा छोटा, इसका पौधा देते हैं और इसको बढ़ाना पड़ता है। जैसे आप कोई मैंगो का ट्री लाएंगे, छोटा लाएंगे, उसको रोपेंगे तो बड़ा होगा। ऐसे हम उसको छोटा रूप में देते हैं और यहाँ पर जितने भगवान सब हमें छोटा छोटा दे दिया है। अब इसको आप घर पे ले जाकर के लगाइए, सींचिए, इसको पुष्पित फलित करिए तो बड़ा होगा। ये कौन कौन से बीज हैं? दया, क्षमा, सत्य, सील, विवेक, विचार, वैराग, दुर्भक्ति, ये सब सद्गुण के हमने बीज आपको दिए हैं। आप अपने जीवन में बोइए। बिना जीवन में बोए पुष्पित पल्लवित नहीं होगा। तो कैसे होगा? कर करके होगा। जैसे हम लोग लिखते 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 अभ्यास करते हैं तो लिखने की शक्ति बढ़ती है। बोलते 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 अभ्यास होता है तो बोलने की शक्ति बढ़ती है। रोटी पहले बनाते थे तो रोटी अच्छी थोड़ी बनती थी, ऐसे तिरछी आड़ी बनती थी, लेकिन बेलते बेलते बढ़िया गोल बनने लगी। कैसे बनी? अभ्यास से। वैसे ही हम दया करते करते दया का गुण बढ़ेगा, क्षमा करते करते क्षमा का गुण बढ़ेगा, और गुस्सा करते करते क्या बढ़ेगा? गुस्सा बढ़ेगा। तो वही नहीं करना है जिससे गलत हमारा बढ़े, वह करना है जिससे हमारे सद्गुण बढ़े और हमारे जीवन को पुष्पित पल्लवित करे, सुगंधित है। और ये जीवन के बाद भी और जीवन के साथ भी दोनों का समय साथ देता है। सद्गुरु विशाल साहब इस परंपरा के महासर्प हो गए हैं। उन्होंने कहा है शुभुन साथी जीव के जहाँ चोर मग माए, आयु भर रक्षा करे जब तक अंत न साए। ये सद्गुण हमारी जीवन में रक्षा करते हैं, मरने के बाद भी रक्षा करते हैं। और इस धन को कोई चोर चोरी नहीं कर सकता है, कोई इसको डकैती नहीं डाल सकता है, इनकम टैक्स वाले इसको छीन नहीं सकते हैं। वो आप सबके साथ में रहेगा। तो सद्गुरु कबीर साहब ने हम सब बात में संदेश दिया कि शांति का काम करो और जीवन में सद्गुण अपनाओ, वही सद्गुण हमारी रक्षा करेंगे। और इसी का उपदेश सब पूजन करते हैं। मैं अपनी वाणी को विराम देता हूँ। बोलो सद्गुरुदेव की जय। ಅವರು ಹೇಳಿದ್ರು ಹೇಳೋ ಮಕ್ಕಳು ಇತ್ತು ಅದನ್ನ ಭಾಷೆ ಗೊತ್ತಿರೋದು ಅಂತ ಮಾಡ್ಕೊಂಡು ಹೇಳಿದ್ರು. ಏನಪ್ಪ ಅಂತಂದ್ರೆ
ಸ್ತ್ರೀ ಏನ್ ಮಾಡ್ತಾರೆ ಅಂದ್ರೆ ಮಳ ಮೊಗ್ಗು ಅಥವಾ ಏನಾದ್ರು ಹೂವ ಸುಂದರವಾಗಿರ್ತಕ್ಕಂಥ ಘಮ ಅಂತಕ್ಕಂಥ ಹೂವನ್ನ ಮುಟ್ಕೊಂಡ್ರೆ ಮೊದಲೇ ಮೇಕಪ್ ಮಾಡ್ಕೊಂಡು ಅದ್ರ ಜೊತೆಗೆ ಇದು ಮಾಡ್ಕೊಂಡು ಶೃಂಗಾರ ಯಾವ ರೀತಿ ಮಾಡ್ಕೊಂಡ್ರೆ ಚಂದ ಅಂತ ಹೇಳ್ತಾರೋ ಅದೇ ರೀತಿ ಆ ಸುಗಂಧ ಪರಿಮಳ ಇಷ್ಟ ಇದೆಯೋ ಎಲ್ಲರಿಗೂ ಹೂವಿನ ಸುಗಂಧ ಅಂದ್ರೆ ಹೂವಿಗೆ ಬೆಳಿಗ್ಗೆ ಹುಟ್ಟುತ್ತದೋ ಸಾಯಂಕಾಲ ಹೊತ್ತಿಗೆ ಬಾಡಿರೋ ಹೂವನ್ನ ಯಾರಾದ್ರೂ ಮುಟ್ಕೊಳ್ಳೋಕೆ ಇಷ್ಟಪಡ್ತೀರಾ? ಅದು ಚಂದಾಗಿದ್ದ ಮಾತ್ರ ನಮ್ಗೆ ಚಂದ ಕಾಣಿಸ್ತಾ ಮಾತ್ರ ಪರಿಮಳ ಇದ್ದಾಗ ಮಾತ್ರ ಅದನ್ನ ಉಳ್ಕೊಳ್ಳೋಕೆ ಇಷ್ಟಪಡ್ತೀವಿ. ಇವಾಗ ಬಜಾರ್ಗೆ ಹೋದ್ರೆ ನಿಮ್ಗೆ ಪ್ಲಾಸ್ಟಿಕ್ ಹೂವುಗಳೆಲ್ಲ ಸಿಗುತ್ತೆ, ಫೈಬರಿಂದ ಮಾಡಿರ್ತಾರೆ, ನೋಡಕ್ ಅದೇ ತರ ಇರುತ್ತೆ. ಉಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ಇಷ್ಟಪಡ್ತೀರಾ? ಯಾಕೆ ಇಷ್ಟಪಡಲ್ಲ? ಬಾಡೋದೇ ಇಲ್ವಲ್ಲ, ಪ್ಲಾಸ್ಟಿಕ್ ಫುಲ್ ಸುವಾಸನೆ ಇರಲ್ಲ, ಕುಡಿಯ ಸುಗಂಧ ಇರಲ್ಲ, ಪರಿಮಳ ಇಲ್ಲ, ಅದನ್ನ ಮುಟ್ಕೊಳ್ಳೋಕೆ ಇಷ್ಟಪಡಲ್ಲ. ಅದರಿಂದ ಇದ್ರ ಅರ್ಥ ತಾತ್ಪರ್ಯ ಇಷ್ಟೇ. ಏನು ಅದ್ರ ಅರ್ಥ? ಸತ್ಸಂಗದಲ್ಲಿ ಕೂತಿದ್ದೀವಿ, ಇಲ್ಲಿನ ವಾಕ್ಯ ಇದೆ ನೋಡಿ. ಇದು ಬೆಳಿಗ್ಗೆ ಹುಟ್ಟಿ ಸಾಯಂಕಾಲ ಸಾಯುತ್ತಾ? ಹನುಮಂತ ಶ್ರೀಗಳಿಲ್ಲ, ಅವ್ರ ವಿಚಾರ ರವಿ ಸಾಹೇಬ್ರಿಲ್ಲ, ಅವ್ರ ವಿಚಾರ ಇವತ್ತು ಎಲ್ಲಿಂದ ನಾವು ಛತ್ತೀಸ್ಗಢದಿಂದ ಬಂದಿದ್ರೆ ಅವ್ರ ವಿಚಾರ ಇವತ್ತು ಕೇಳಿಸ್ಕೊತಾ ಇದ್ದೀವಿ. ಮಾಘ ಪೌರ್ಣಮಿ ಏನ್ ಬರ್ತಾ ಇದ್ದಂಗೆ ವರ್ಷ ಆಗೋಗುತ್ತೆ. ಮಾರ್ಚ್ ನಲ್ಲಿ ಇಬ್ಬರನ್ನ ಕರೆಸಿದ್ರಿ, ನೀವು ಮಹಾಪುರುಷರನ್ನ ಕರೆಸಿದ್ರಿ, ಅವ್ರ ವಿಚಾರ ಇವತ್ತು ಇದೆ. ಇದು ಶಾಶ್ವತವಾಗಿರೋದು ಇರ್ತಕ್ಕಂಥದ್ದು. ಈ ಸುಗಂಧ ಪರಿಮಳ ಪ್ರಸರಿಸ್ತಾ ಇರುತ್ತೆ ಎಲ್ಲೆಡೆ. ಈ ವಿಚಾರನ ಇವಾಗ ಅರ್ಚನೆ ಕೇಳಿರ್ತಾನೆ ಇವತ್ತು ಇಷ್ಟ ಜನ ತುಂಬತಾ ಇರೋದು. ಪೌರ್ಣಮಿ ಪೂಜೆಗಳು ಅದೇ ಹೇಳ್ತಿದ್ರು ಅವರು. ಛತ್ತೀಸ್ಗಢದಲ್ಲಿ ನಮ್ಮ ಪೌರ್ಣಮಿ ಪೂಜೆ ಮಾಘ ಪೌರ್ಣಮಿ ಇದಕ್ಕೆಲ್ಲ ಬರಲ್ಲ ಜನ, ಇಷ್ಟು ಮಾತ್ರ ಬರಲ್ಲ. ಯಾವ್ದಾದ್ರು ದೊಡ್ಡದಾಗಿ ಭಂಡಾರ ಇಟ್ಟಾಗ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡಿದಾಗ ಜನ ಸೇರ್ತಾರೆ. ಪಸರಿಸಿ ಹೇಗೆ ನೋಡಿ, ಒಬ್ಬೊಬ್ರೆ ಹೇಗೆ ಇಲ್ಲಿ ಸೇರ್ಕೊಳ್ತಾ ಇದ್ದೀರ. ಆಶ್ರಮದಲ್ಲಿ ಹೆಂಗಪ್ಪ ಅಂತಿತ್ತು ಟ್ರಸ್ಟಿಗಳಿಗೆ, ಇವತ್ತು ಟ್ರಸ್ಟಿಗಳು ಆನಂದ ಪಡ್ತಾರೆ. ಯಾಕೆ ಕಾರ್ಯಕ್ರಮಗಳು ಆಯೋಜನೆ ಮಾಡಕ್ಕೆ ಆನಂದ ಪಡ್ತಾರೆ. ಜನ ಎಲ್ಲಿದ್ದಾರೋ ಹುಡುಕು ಬರ್ತಾ ಇದ್ದಾರೆ. ಯಾಕೆ ಭಾವ. ಅದರಿಂದ ಮತ್ತೆ ಇಲ್ಲಿ ಒಂದು ಸಣ್ಣ ಕಥೆನ ಹೇಳಿ. ಕಥೆ ಏನಪ್ಪ ಅಂತಂದ್ರೆ, ಭಗವಾನ್ ಕಿ ದುಕಾನ್, ದೇವರದ ಅಂಗಡಿ. ಬಜಾರ್ ಹೋಗ್ತಾನಪ್ಪ, ಉಟ್ಕೊಂಡು ಏನೇನೋ ನೋಡ್ಕೊಂಡು ಬಜಾರಲ್ಲೆಲ್ಲ ಇರುತ್ತಲ್ಲ ಅಂಗಡಿಗಳು. ನಿಮಗೆ ವಿಚಿತ್ರವಾಗಿ ಕಾಣಿಸಿದ್ದು ಭಗವಾನ್ ಕಾ ದುಕಾನ್. ಅಲ್ಲಿ ಹೋದ್ರೆ ಒಳಗೆ ಹೋಗ್ತಾನೆ, ಎಲ್ಲ ನೋಡ್ತಾನೆ. ಪ್ಯಾಸೇಜ್ ಇಂದ ಒಳಗೆ ಹೋದ್ರೆ ದೊಡ್ಡ ಹಾಲ್ ಇದೆ. ಹಾಲಲ್ಲಿ ಹೋಗಿ ನೋಡಿದ್ರೆ ಅಲ್ಲಿ ಏನು ಯಾರು ಇರಲ್ಲ. ಮತ್ತೆ ಇನ್ನೂ ಒಳಗೆ ಹೋಗ್ತಾನೆ, ಅಲ್ಲಿ ನೋಡ್ತಾನೆ, ಅಲ್ಲೂ ದೊಡ್ಡ ಹಾಲ್ ಇದೆ, ಯಾರು ಕಾಣಿಸ್ತಾ ಇಲ್ಲ. ಇದೇ ಭಗವಾನ್ ಕಾ ದುಕಾನ್ ಅಂದ್ರೆ ಒಂದು ಅರ್ಥ ಆಗಲಿಲ್ಲ. ಹುಡ್ಕೊಂಡು ಹೋಗಿ ಒಳಗಡೆ ಒಬ್ಬ ವ್ಯಕ್ತಿ ಸಿಗ್ತಾನಲ್ಲಿ. ಆ ವ್ಯಕ್ತಿ ಸಿಗ್ತಾವನು ಏನ್ ಹೇಳ್ತಾನೆ, ಭಗವಾನ್ ದುಕಾನಪ್ಪ, ಭಗವಾನ್ ಕೊಡ್ತೀನಪ್ಪ ನೀನು ಹೂ ಅಂತ. ಎಷ್ಟಿರ್ಬೋದು ರೇಟು? ಫ್ರೀ. ಸ್ವಾಮಿಗಳು ತಮಾಷೆ ಹೇಳಿದ್ರು, ಈಗ ನೀವು ಬಜಾರ್ಗೆ ಹೋದ್ರೆ ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇರುತ್ತೆ. ಬೈ ಒನ್ ಗೆಟ್ ಟು ಫ್ರೀ ಅಂತ. ಭಗವಾನ್ಗೆ ಎಲ್ಲ ಫ್ರೀಯೇ ಕೊಡ್ತೀವಿ. ಅಂಗೂರ ತರ ಬೀಜಗಳನ್ನ ತಂದು ಒಂದು ಬಾಕ್ಸಲ್ಲಿ ಕೊಟ್ಟ. ದ್ರಾಕ್ಷಿ
ಅಂಗೂರ ಅಂದರೆ ದ್ರಾಕ್ಷಿ. ಒಣ ದ್ರಾಕ್ಷಿ ಬೀಜಗಳನ್ನ ಇದು ಮಾಡಿದ್ರೆ ಅದರ ಪ್ರೇಮದ ಬೀಜ ಅಂತ ಹೇಳುತ್ತೆ. ಅದು ಬಿತ್ತಿದ್ರೆ ಬೀಜ ಬಿತ್ತಿದಾಗ ಏನಾಗುತ್ತದೆ ಅಂತಂದ್ರೆ ಇವಾಗ ನಾವು ಮಾಡಿರ್ತಕ್ಕಂಥ ಫಲ ಅಂತ ಹೇಳೋದು ಅದ್ರ ಬಗ್ಗೆನೇ ಹೇಳಿದ್ರು. ನಾವು ಬಿತ್ತೋ ಬೀಜ ಅಂದ್ರೆ ನಾವು ಯಾವ ರೀತಿ ಆಚರಣೆ ಮಾಡ್ಕೊಂಡು ಬರ್ತೀವಿ, ಒಳ್ಳೆತನ ಅಂತಂದಾಗ ಒಳ್ಳೆ ಭಾವ ಇರುತ್ತೆ, ಒಳ್ಳೆ ಪ್ರೀತಿ, ಪ್ರೇಮ, ಭಕ್ತಿ ಈ ತರನೂ ಇರುತ್ತೆ. ಇಲ್ಲ ಅಂದ್ರೆ ಕೆಟ್ಟತನ, ವೈಷಮ್ಯ, ದ್ವೇಷ, ರಾಗ ಇದೆಲ್ಲ ನಮ್ಮಲ್ಲಿ ಉತ್ಪತ್ತಿ ಆಗುತ್ತೆ. ಮಗು ಬೆಂಕಿ ಹತ್ರ ಇದ್ರೆ ಕೈ ಇಟ್ರೆ ಏನಾಗುತ್ತೆ? ಸುಡುತ್ತೆ ತಾನೆ. ಅದೇ ರೀತಿ ಯಾರೇ ವ್ಯಕ್ತಿ ಬೆಂಕಿ ಹತ್ರ ಕೈ ಇಟ್ರೆ ಸುಟ್ಟೆ ಸುಡುತ್ತೆ. ಅಲ್ಲಿ ಕೆಟ್ಟದಿದೆ ಅಂದಾಗ ನಾವು ಏನ್ ಮಾಡಬೇಕು? ಕೈ ಹಂಗೆ ಇಟ್ಕೊಂಡಿರ್ತಾರ ಬೆಂಕಿ ಮೇಲೆ ತಕ್ಷಣ ಇದೇ ಜ್ಞಾನ. ಯಾವುದು ಜ್ಞಾನ ಅನ್ನೋದು? ಬೆಂಕಿ ಸುಡ್ತಾ ಇದೆ, ಸುಡೋ ಬೆಂಕಿ ಮೇಲೆ ಕೈ ಇಟ್ಟರೆ ಏನಾಗುತ್ತೆ ಅಂತಂದ್ರೆ ಸಣ್ಣ ಮಗು ಸುಡುತ್ತೆ. ಗೊತ್ತಿಲ್ಲ ಅಂದ್ರೆ ಅನುಭವಕ್ಕೆ ಬರುತ್ತೆ. ಎಲ್ಲರೂ ಏನ್ ಮಾಡ್ತಾರೆ? ಆಟ ಆಡ್ತಾ ಆಡ್ತಾ ಬೆಂಕಿ ಮೇಲೆ ಕೈ ಇಡೋಣ ನೋಡೋಣ ಸುಡುತ್ತೋ ಇಲ್ವೋ ಅಂತ. ಕೈ ಇಟ್ಟರೆ ಏನಾಗುತ್ತೆ? ಸುಡುತ್ತೆ. ತಕ್ಷಣ ಏನ್ ಮಾಡುತ್ತೆ? ಮಗು ಅಲ್ಲೇ ಇಟ್ಟಿರುತ್ತೆ, ಕೈ ಎತ್ಬಿಡುತ್ತೆ. ಅದೇ ರೀತಿ ನಾವು ಅನುಭವ ಏನು ಅನುಭವ ತಗೋಬೇಕಾಗಿರೋದು? ಒಳ್ಳೆಯದನ್ನ, ಕ್ಷಮ, ದಯೆ, ಸದ್ಗುಣಗಳು ಇಂಥದ್ದನ್ನ ನಾವು ರೂಢಿಸ್ಕೋಬೇಕು. ಅದರಿಂದ ಇದು ರೂಢಿಸ್ಕೊಂಡಾಗ ನಮ್ಗೆ ಏನಾಗ್ತದೆ? ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಸಿಗ್ತದೆ. ಅವ್ರು ಒಂದೂವರೆ. हमारी बातों को महंत जगन्नाथ साहब ने अच्छे से आप लोगों को समझा, इसके लिए जोरदार ताली। ಧನ್ಯವಾದಗಳು. ದಿನ ತಾವೆಲ್ಲ ಕಷ್ಟಪಟ್ಟು ಸತ್ಸಂಗಕ್ಕೆ ಬಂದಿದ್ದೀರಾ. ಒಂದೆರಡು ಗುರುಗಳ ಒಂದು ಆಶೀರ್ವಾದನ ಪಡ್ಕೊಂಡಿದ್ದೀರಾ. ಛತ್ತೀಸ್ಗಢ ಎಷ್ಟು ದೂರ ಇದೆ? ಯಾರು ಹೋಗಿದ್ದೀರೋ ಯಾರಿಲ್ವೋ? ನಾವೆಲ್ಲ ಹೋಗಿದ್ವಿ. ನಿಮ್ಗೆಲ್ಲ ಸಮಯ ಸಂದರ್ಭ ಸಿಕ್ಕಿದ್ರೆ ಈ ಕ್ಷೇತ್ರಗಳಿಗೆಲ್ಲ ಹೋಗ್ತದೆ. ಛತ್ತೀಸ್ಗಢ, ಗುಜರಾತ್, ಭರೂಚು, ಕಬೀರ್ಪಟ್ನ ಅಂತಿದೆ, ಮತ್ತೆ ಜಗನ್ನಾಥ್ಪುರಿನಲ್ಲೂ ಇತ್ತು. ಈಗ ಅಲ್ಲಿ ಆಶ್ರಮ, ಜಗನ್ನಾಥ್ಪುರಿ ಅಲ್ಲಿ ಆಶ್ರಮ ಇದೆ. ಜಗನ್ನಾಥ್ಪುರಿಗೆ ಹೋದ್ರೆ ಅಲ್ಲೂ ಆಶ್ರಮ ಇದೆ. ಮತ್ತೆ ನೀವು ಈ ಕಡೆ ಎಲ್ಲ ಹೋದ್ರೆ ಅಲಹಾಬಾದ್ ಅಂದ್ರೆ ಈಗ ಪ್ರಯಾಗ್ರಾಜ್ ಆಗಿದೆ. ಈ ಕ್ಷೇತ್ರಗಳೆಲ್ಲ ಕಬೀರ್ ಸಾಹೇಬರು ಓಡಾಡಿರ್ತಕ್ಕಂಥ ಜಾಗ, ಸ್ಥಳಗಳು ನೋಡ್ಕೊಂಡು ಬರ್ಬೋದು. ಋಷಿಕೇಶ್ ಎಲ್ಲ ಕಡೆ ಇದೆ, ಎಲ್ಲ ಕಡೆ. ನಾಲ್ಕು ಹೋದ್ರೆ ಎಲ್ಲ ಕಡೆ ಇದೆ. ಈ ಕಡೆ ಕಬೀರ್ ಸಾಹೇಬರು ಬಂದಿದ್ರು ಅನ್ನೋದಕ್ಕೆ ಒಂದೆರಡು ಸಾಕ್ಷಿಗಳು ಉಳ್ಕೊಳ್ಳುತ್ತೆ. ಭದ್ರಾಚಲ ಬಂದಿದ್ರು ಅಂತ ಒಂದ್ ಕಡೆ ಹೇಳ್ತಾರೆ ಕಬೀರ್ ಸಾಹೇಬರು. ಸೊ ಹಾಗೆ ಅಲ್ಲೆಲ್ಲ ನೀವು ನೋಡ್ಕೊಂಡು ಬರ್ಬೋದು. ಕಾಲ ಕ್ರಮೇಣದಲ್ಲಿ ನಿಮ್ಗೆ ಅವಕಾಶ ಸಿಕ್ಕಾಗ ದಯವಿಟ್ಟು ಹೋಗಿ ಬನ್ನಿ. बोलिए श्री सद्गुरु कबीर साहिब की जय. ಆತ್ಮವಂತರೇ, ಇನ್ನೊಂದು ಸರ್ವಜ್ಞ ವಚನ ನೆನಪಿಗೆ ಬರುತ್ತೆ. ಸತ್ಯದ ನುಡಿತೀರ್ಥ, ನಿತ್ಯದ ನೆಲೆತೀರ್ಥ, ಉತ್ತಮ ತೀರ್ಥ, ಅರಿವ ನಿದರ್ಶನ ತೀರ್ಥ ಸರ್ವಜ್ಞ. ಈ ತೀರ್ಥ ಸ್ನಾನಗಳು, ಪುಣ್ಯಕ್ಷೇತ್ರಗಳು ಅಂತ ಹೇಳ್ತಾರಲ್ಲ, ಅದೇನ ತೀರ್ಥ ನದಿಗಳು ಅಂದಾಗ ತೀರ್ಥ ಸ್ನಾನ ಬಹಳ ಪುಣ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. ನೋಡಿ, ಕಬೀರ್ ಸಾಹೇಬ್ ಜ್ಞಾನವನ್ನ, ಆತ್ಮಜ್ಞಾನವನ್ನ ಪಾಲನೆ ಮಾಡ್ತಾ ಇದ್ದಂತ ಸಂತರು ನಮ್ಮಲ್ಲಿ, ಗುರುಗಳು ನಮ್ಮಲ್ಲಿ ಬಂದು ಉಪಸ್ಥಿತರಿದ್ದಾರೆ. ಇವರ ನುಡಿಗಳೇ ನಮಗೆ ಇವತ್ತಿನ ದಿನ ತೀರ್ಥ. ಇವರ ನಡೆ ನೋಡಿ ನಾವು ಸಹ ಅಳವಡಿಸ್ಕೊಂಡ್ರೆ ಅದೇ ತೀರ್ಥ. ಉತ್ತಮರ ಸಂಘ, ಇದಕ್ಕಿನ ಸಂಘ ಬೇಕಾ? ಇಲ್ಲ. ಹಾಗಾಗಿ ನಾವು ಎಲ್ಲವನ್ನ ಇವತ್ತೊಂದು ದಿನ ಪಡ್ತೀವಿ. ಒಂದು ಒಳ್ಳೆಯ ಹುಣ್ಣಿಮೆ ದಿನ ಎಲ್ಲವನ್ನ ಪಡ್ತೀವಿ. ಅನೇಕ ವಿಚಾರಗಳನ್ನ ಅವ್ರ ಕಡೆಯಿಂದ ತಿಳಿದ್ವಿ. ಭೈರಪ್ಪನವರು ಹೇಳಿದ್ರು, ದೊಡ್ಡ ಹಳ್ಳಿ ಮರ ಬೆಳೆದಂಗೆ ಬೆಳೆದಿದೆ ಹನುಮಾನ್ ಸಾಹೇಬ್ ಹಾಕಿದ ಒಂದು ವೃಕ್ಷ. ಖಂಡಿತವಾಗ್ಲೂ ಬೆಳೆದಿದೆ.
ಪಾಲಕಿ ವಿಚಾರವನ್ನ ಬಹಳಷ್ಟು ಪ್ರಚಾರ ಮಾಡಿದವರು ಕಬೀರ್ ಸಾಹೇಬರು. ತದನಂತರ ಬೇರೆ ಬೇರೆಯವರೆಲ್ಲ ಬಂದು ಪ್ರಚಾರ ಮಾಡಿದ್ದಾರೆ. ಅದರ ಮುಂದಿನ ದಿನಗಳಲ್ಲಿ ಮಾತನಾಡೋಣ. ಒಟ್ಟಾರೆ ಇವತ್ತು ನಾವು ವಿಶೇಷವಾಗಿ ಸಂಪೂರ್ಣ ಭಾಗ್ಯವಂತರಾಗಿದ್ದೀವಿ. ಮಹಾತ್ಮರ ದರ್ಶನ ಮಾಡಿದ್ದೀವಿ, ಅವರ ಸತ್ಸಂಗದಲ್ಲಿ ಭಾಗವಹಿಸಿದ್ದೀವಿ. ಹರಿವು ಅಂತ ಹೇಳ್ತಾರೆ, ತೀರ್ಥಯಾತ್ರೆಗೆ 1 ಫಲ, ಸಾಧು ಸಂಘಕ್ಕೆ 4 ಫಲ, ಸದ್ಗುರು ಸಂಘಕ್ಕೆ ಅನೇಕ ಫಲ. ಸದ್ಗುರು ಸಂಘ ಮಾಡಿದ್ರೆ ನಾವು ಅನೇಕ ಜನ್ಮಗಳಿಂದ ಮುಕ್ತಾ ಇದ್ರೆ ಅದೆಲ್ಲ ಬಿಡುಗಡೆ ಆಗುತ್ತೆ. ಹಾಗಾಗಿ ನಾವು ಸಹ ಇವತ್ತು ಸಾಧು ಸಂಘ ಮಾಡಿ ಅನೇಕ ವಿಚಾರಗಳನ್ನು ಕ್ಷಮ, ಮೋಹ, ಇವನ್ನೆಲ್ಲ ಮೋಹ ಬಿಡಬೇಕು, ದಯಾಕ್ಷಮಗಳನ್ನ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತ. ಹಾಗಾಗಿ ಈ ದಿನ ನಮ್ಮಲ್ಲಿ ಉಪಸ್ಥಿತರಿದ್ದು ಸತ್ಸಂಗವನ್ನು ಕಬೀರ್ ಅಮೃತವಾಣಿ ವಿಚಾರವನ್ನು ತಿಳಿಸಿಕೊಟ್ಟಂತ ಶ್ರೀ ದೇವೇಂದ್ರ ಸಾಹೇಬರಿಗೆ ಅನಂತ ವಂದನೆಗಳು ಮತ್ತು ಶ್ರೀ ದೀನೇಂದ್ರ ಸಾಹೇಬರಿಗೆ ಅನಂತ ವಂದನೆಗಳು ಮತ್ತು ಪ್ರೊಫೆಸರ್ ಸಾಹೇಬರಿಗೆ ವಂದನೆಗಳು, ಭೈರಪ್ಪನವರಿಗೆ ವಂದನೆಗಳು, ಮತ್ತು ಜಗನ್ನಾಥ್ ಸಾಹೇಬರಿಗೆ ವಂದನೆಗಳು, ಮತ್ತು ಹೇಮಾಂತಿ ಅವರಿಗೆ, ಕೃಷ್ಣಪ್ಪನವರಿಗೆ ಹಾಗೂ ನೀವೆಲ್ಲರಿಗೂ ಸಹ ಈ ದಿನ ಪೂಜಾ ಕಾರ್ಯಕ್ರಮ ವಂದನೆಗಳು. ಭಾಗವಹಿಸಿದ್ದೀರ. ಮುಂದಿನ ಒಂದು 8/3/26ನೇ ಇಸ್ವಿ ಭಾನುವಾರ ಸದ್ಗುರು ಹನುಮಾನ್ ಸಾಹೇಬರ ಆರಾಧನೆ, ಕಬೀರ್ ಸಾಹೇಬರ ಆರಾಧನೆ ನಾವು ಒಟ್ಟಾಗಿ ಮಾಡ್ತಾ ಇದ್ದೀವಿ. ಬಂದಿರ್ತಕ್ಕಂಥ ಎಲ್ಲ ಭಕ್ತರಲ್ಲಿ ಮನವಿ, ಅವಶ್ಯಕವಾಗಿ ತಪ್ಪಿಸಿಕೊಳ್ಳದೆ ಇವತ್ತೇ ಗೊತ್ತಾಕೊಂಡು ದಯಮಾಡಿ ಬನ್ನಿ, ನಿಮ್ಮನ್ನು ನೀವು ತಿಳಿಯಿರಿ, ಈ ಬಂಧನದಿಂದ ಉದ್ಯೋಗಗಳನ್ನು ಬಿಡುಗಡೆಯಾಗಲಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀವಿ. ಜೊತೆಯಲ್ಲಿ ಸಾಧ್ಯ ಆದರೆ ಜೊತೆಯಲ್ಲಿ ಬಂದು ಬಳಗನು ಸ್ನೇಹಿತರು ಕರ್ಕೊಂಡ್ಬನ್ನಿ. ಮುಂದಿನ ತಿಂಗಳಂತೂ ತಪ್ಪಿಸ್ಕೊಳ್ಳೋದು ಬೇಡ. ಅವ್ರ ಸ್ಮರಣೆ ಮಾಡೋಣ, ಮಹಾತ್ಮರ ಸ್ಮರಣೆ ಮಾಡೋಣ. ಆರಾಧನೆ ಅಂದರೆ ಅವರ ಸ್ಮರಣೆ, ಅವರ ವಿಚಾರಗಳನ್ನು ಮಾಡೋದೇ, ಅದೇ ಸ್ಮರಣೆ ಮಾಡೋಣ, ಪುನೀತರಾಗೋಣ, ಧನ್ಯರಾಗೋಣ ಅಂತ ಹೇಳ್ತಾ ಇದ್ದೀವಿ. ಮತ್ತು ಈ ದಿನ ಸೇವಾಕರ್ತರು ಶ್ರೀ ದಾಕ್ಷಾಯಿಣಿ ಮತ್ತು ಅವರ ಕುಟುಂಬ ಹಾಗೂ ರುಕ್ಮಿಣಿ ದಾಕ್ಷಾಯಿಣಿಯವರು ರಾಜಾಜಿನಗರವರು ವಿಶೇಷವಾದ ದಿನ ಅವರು ಪೂಜೆ ಕೊಟ್ಟಿದ್ದಾರೆ. ದಾಕ್ಷಾಯಿಣಿಯವರು, ರುಕ್ಮಿಣಿಯವರು ಅವ್ರಿಗೂ ಸಹ ಈ ಪುಣ್ಯ ಪ್ರಾಪ್ತಿಯಾಗಿ ಗುರುಗಳು ಮಂಗಳವನ್ನು ಉಂಟು ಮಾಡಿ ಒಳ್ಳೆಯದನ್ನು ಮಾಡಲಿ ಅಂತೇಳಿ, ಅದರ ಜೊತೆಗೆ ಯಾರೆಲ್ಲ ಭಾಗವಹಿಸಿದ್ದಾರೆ ಭಕ್ತರು, ಸೇವೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಭಕ್ತರು, ಪ್ರಸಂಗದಲ್ಲಿ ಭಾಗವಹಿಸಿರ್ತಕ್ಕಂಥ ಭಕ್ತರು ಎಲ್ಲರಿಗೂ ಸಹ ಒಳ್ಳೆಯದು, ಗುರುಗಳನ್ನು ಒಳ್ಳೆಯದು ಮಾಡಲಿ ಅಂತೇಳಿ ಅಂತ ತಿಳಿಸ್ತಾ ಈ ಕಾರ್ಯಕ್ರಮ ನಡೆಸಿಕೊಟ್ಟ ಎಲ್ಲರಿಗೂ ಸಹ ಆಶ್ರಮದ ಪರವಾಗಿ, ಭಕ್ತ ಮಂಡಳಿಯ ಪರವಾಗಿ ವಂದನೆಯನ್ನು ಸಲ್ಲಿಸ್ತಾ ಇದ್ದೀವಿ. ತೊಗಲ್ಪೇಟೆ 12ನೇದಲ್ಲಿ ಸಾಹೇಬರು ನಮಗೆ ಜಾಗ ಕೊಟ್ಟಿದ್ದಾರೆ. ಅಮರ ಜ್ಯೋತಿ ಇಲ್ಲಿ ಪ್ರತಿ ಭಾನುವಾರ ನಡೆಯುತ್ತೆ. ಇಲ್ಲಿದ್ದಾಗ ಅಲ್ಲಿ ಇರೋದಿಲ್ಲ, ಕಳೆದ ವಾರನೂ ಮಾಡ್ಲಿಕ್ಕಾಗಿಲ್ಲ. ಅಲ್ಲಿರೋ ಭಕ್ತರೇ ಕೆಲವರು ಇಲ್ಲ ಪ್ರೋಗ್ರಾಮ್ಗಳಿದೆ ಅಂತ ಹೇಳಿದ್ರು. ನಮಗೂ ಅದೇ ಬೇಕಾಗಿತ್ತು, ನಮಗೂ ಪ್ರೋಗ್ರಾಮ್ ಇತ್ತು. ಪೂಜೆ ಗುರುಗಳು ಬಂದಿತ್ತು, ಅಲ್ಲೋಗಿದ್ವಿ. ಮೊದಲೇ ಇತ್ತು, ಅಲ್ಲೋಗಿದ್ವಿ. ಎರಡು ಪ್ರೋಗ್ರಾಮ್